ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತು 9ನೆಯ ದಿನ 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಮಹಾ ಅವತಾರ್ ಫೌಂಡೇಶನ್ನ ರಂಗನಾಥ್ ಗುರುಗಳಿಗೆ ಹಾಗೂ ಪತ್ರಿಜಿ ಗುರುಗಳನ್ನು ಸ್ಮರಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಹಾಗೂ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಪ್ರಿಯಾಂಕಾ ಮೇಡಮ್ ಇವತ್ತು ಹಾಜರಿದ್ದಾರೆ. ಅವರಿಗೂ ಕೂಡ ಸ್ವಾಗತ. ಎಂದಿನಂತೆ ಮಾಸ್ಟರ್ಸ್ 50 ನಿಮಿಷಗಳ ಕಾಲ ಧ್ಯಾನ, 40 ನಿಮಿಷಗಳ ಜ್ಞಾನ ಇರುತ್ತೆ. ಓಕೆ, ಎಲ್ರೂ ಇವಾಗ ಧ್ಯಾನಕ್ಕೆ ಕುಳಿತುಕೊಳ್ಳೋಣ. ಮಾಸ್ಟರ್ಸ್ ಎಲ್ಲ ನೇರವಾಗಿ ಕುಳಿತುಕೊಳ್ಳಿ. ಮಾಸ್ಟರ್ಸ್ ಅದಕ್ಕಿಂತ ಮುಂಚೆ ಎಲ್ಲರೂ ಒಂದು ಗ್ಲಾಸ್ ನೀರು ಸೇವನೆ ಮಾಡಿ. ನೇರವಾಗಿ ಕುಳಿತು, ಕುರ್ಚಿಯ ಮೇಲಾದರೆ ಕತ್ತು ನೇರ, ಬೆನ್ನು ನೇರ, ನೆಲದ ಮೇಲಾದರೆ ಮ್ಯಾಟ್ ಮೇಲೆ ಕುಳಿತು ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಹಾಗೆ ಬೆರಳಿಗೆ ಬೆರಳು ಹೀಗೆ ಕೂಡಿಸಿಕೊಂಡು ಕಾಲುಗಳನ್ನು ಈ ರೀತಿ ಕ್ರಾಸ್ ಮಾಡಿ ಆರಾಮಾಗಿ ಕುಳಿತುಕೊಳ್ಳಿ. ಆರಾಮಾಗಿ ಮೃದುವಾಗಿ ಕಣ್ಗಳನ್ನು ಮುಚ್ಚಿಕೊಳ್ಳಿ. ಮಾಸ್ಟರ್ಸ್ ಎಲ್ಲರೂ ಉಸಿರಾಟದ ಕಡೆ ಗಮನ. ಕೈಗಳ ಎರಡನ್ನು ಕ್ರಾಸ್ ಮಾಡಿ, ಕಾಲುಗಳನ್ನು ಕ್ರಾಸ್ ಮಾಡಿ, ಕಣ್ಮುಚ್ಚಿ ಆಳವಾದ ಧ್ಯಾನವನ್ನು ಮಾಡುತ್ತಿದ್ದಂತೆ ಉಸಿರಾಟದ ಕಡೆ ಗಮನ ಪ್ರಾರಂಭಿಸೋಣ. ಯಾವುದೇ ಎಷ್ಟೇ ಆಲೋಚನೆಗಳು ಬಂದರೂ ಸಹ ಅವುಗಳನ್ನು ಒಂದು ಡಸ್ಟ್ಬಿನ್ನಲ್ಲಿ ಕಸವನ್ನು ಹೇಗೆ ಎಸೆಯುತ್ತೇವೆಯೋ ಹಾಗೆ ಅದನ್ನು ಕೂಡ ಅದರೊಳಗೆ ಹಾಕಿ ಮತ್ತೆ ಉಸಿರಾಟದ ಕಡೆ ಗಮನ. ಶ್ವಾಸ, ಉಚ್ಛ್ವಾಸ, ನಿಶ್ವಾಸ. ಪ್ರತಿನಿತ್ಯ ನಾವು ಮಾಡುತ್ತಿರುವಂತಹ ಧ್ಯಾನ ಆನಾಪಾನಸತಿ ಧ್ಯಾನ. ಆನ ಎಂದರೆ ಉಸಿರನ್ನು ತೆಗೆದುಕೊಳ್ಳುವುದು, ಪಾನ ಎಂದರೆ ಉಸಿರು ಬಿಡುವುದು, ಸತಿ ಜೊತೆಯಲ್ಲಿ ಇರುವುದು. ಉಸಿರಿನ ಜೊತೆಯಲ್ಲಿರುವುದು. ಇದನ್ನು ಆನಾಪಾನಸತಿ ಧ್ಯಾನ ನಮ್ಮ ಪತ್ರಿಜಿ ಗುರುಗಳು ಹೇಳಿಕೊಟ್ಟಿರುವಂತಹ ಧ್ಯಾನ ಇದಾಗಿದೆ. ಮಾಸ್ಟರ್ಸ್ ಎಲ್ಲ ಕಾಯಿಲೆಗಳಿಗೆ ತಲೆನೋವಿನಿಂದ ಹಿಡಿದು ಕ್ಯಾನ್ಸರ್ವರೆಗೂ ಗುಣಪಡಿಸುವಂತಹ ಶಕ್ತಿ ಧ್ಯಾನದಲ್ಲಿದೆ. ಹಾಗಾಗಿ
ಪ್ರತಿನಿತ್ಯ ಧ್ಯಾನ ಮಾಡುವುದರಿಂದ ಈ ಇಡೀ ವಿಶ್ವಶಕ್ತಿ ಚೈತನ್ಯ ನಮ್ಮ ತಲೆಯ ನೆತ್ತಿ ಭಾಗದ ಬ್ರಹ್ಮರಂಧ್ರದ ಮೂಲಕ ಈ ಶಕ್ತಿ ನಮ್ಮ ದೇಹದೊಳಗೆ ಪ್ರಸಾರವಾಗುತ್ತಿದ್ದಂತೆ ಎಲ್ಲ ಮಾನಸಿಕ ದೈಹಿಕ ಕಾಯಿಲೆಗಳು ನಿವಾರಣೆಯಾಗುತ್ತದೆ. ಇದಾಗಬೇಕೆಂದರೆ ನಮ್ಮಲ್ಲಿ ಆಲೋಚನೆಗಳು ಶೂನ್ಯವಾಗಬೇಕು. ಮನಸ್ಸು ಶೂನ್ಯವಾಗುತ್ತಿದ್ದಂತೆ ಈ ವಿಶ್ವಶಕ್ತಿ ನಮ್ಮಲ್ಲಿ ಪ್ರಸಾರವಾಗತೊಡಗುತ್ತದೆ. ಮತ್ತೆ ಉಸಿರಾಟದ ಕಡೆ ಗಮನಕ್ಕೆ ಬರೋಣ. ಮುಖದಲ್ಲಿ ಮಂದಹಾಸವಿರಲಿ. ದೇಹವನ್ನು ಪ್ರತಿನಿತ್ಯ ಹೇಗೆ ಸ್ನಾನ ಮಾಡಿ ಶುಚಿಗೊಳಿಸುತ್ತೇವೆಯೋ ಮನಸ್ಸನ್ನು ಕೂಡ ಈ ಧ್ಯಾನದಿಂದ ಶುಚಿಗೊಳಿಸಬೇಕು. ಉಸಿರಾಟದ ಕಡೆ ಗಮನ ಕೊಡುತ್ತಾ ಆಳವಾದ ಧ್ಯಾನ ಪ್ರಾರಂಭಿಸೋಣ. ಮಾಸ್ಟರ್ಸ್, ಒಂದು ಮೃದುವಾದ ಸಂಗೀತದೊಂದಿಗೆ ಪ್ರಾರಂಭಿಸೋಣ. ನಾವು ಹೇಳೋವರೆಗೂ ಯಾರು ಕಣ್ಣನ್ನು ತೆರೆಯಬೇಡಿ.
ಸ್ಟೆಪ್ಸ್ 5 ನಿಮಿಷಗಳು.
ಮಾಸ್ಟರ್ಸ್ 1 ನಿಮಿಷಗಳು. ಮೇಡಮ್ ಸ್ಟಾರ್ಟ್ ಮಾಡೋದ ಮೇಡಮ್? ಓಕೆ. ಸೊ ಎಲ್ರಿಗೂ ನಮಸ್ತೆ. ಸೊ ಯಾರ್ಯಾರು ಧ್ಯಾನ ಸ್ಥಿತಿಲಿದ್ದೀರಿ, ನಿಧಾನವಾಗಿ ನಿಮ್ಮ 2 ಕೈಗಳನ್ನ ನಿಮ್ಮ ಕಣ್ಮೇಲೆ ಇಟ್ಕೊಂಡು ದ ಬ್ಯೂಟಿಫುಲ್ ಸ್ಮೈಲ್ ಮುಖಾಂತರ ನಿಮ್ಮ 2 ಕಣ್ಣುಗಳನ್ನ ಓಪನ್ ಮಾಡಿ ಅಂಡ್ ಈ ಅದ್ಭುತವಾದ ಧ್ಯಾನಕ್ಕೆ ನೀವು ಕೃತಜ್ಞತೆಗಳನ್ನ ತಿಳಿಸಿ. ನಿಮಗೆ ಜನ್ಮ ನೀಡಿದ ನಿಮ್ಮ ತಂದೆ ತಾಯಿಗೆ, ನಿಮ್ಮ ಮಾರ್ಗದರ್ಶನ ಗುರುಗಳಿಗೆ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನ ತಿಳಿಸಿ. ಹಾಗೆ ಈ ಅದ್ಭುತವಾದ ಸೆಷನ್ಸ್ ಅನ್ನ ಅರೇಂಜ್ ಮಾಡ್ತಾ ಇರೋ ಮಹಾವತಾರ್ ಫೌಂಡೇಶನ್ ಅವ್ರಿಗೂ ಕೂಡ, ಅದರಲ್ಲಿ ವರ್ಕ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಸಹ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನ ತಿಳಿಸಿ. ಸೊ ಎಲ್ರಿಗೂ ಮೇಡಮ್. ಎಸ್ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್, ಸ್ವಾಗತ ನಿಮ್ಗೆ. ಇವತ್ತಿನ ಕಾರ್ಯಕ್ರಮ ನಡೆಸ್ಕೊಡ್ಬೇಕಾಗಿ ವಿನಂತಿ ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಪರಿಚಯವನ್ನ ಮಾಡಿಕೊಂಡು ನಾನು ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡೋಣ. ಅಂಡ್ ಇವತ್ತಿನ ಈ ಸೆಷನ್ ಅನ್ನ ನಾವು ಬರೇ ಸುಮ್ನೆ ನಾನು ಹೇಳೋದು ನೀವು ಕೇಳೋದಲ್ಲ, ಪ್ರಾಕ್ಟಿಕಲ್ ಸೆಷನ್ ಆಗಿ ಮಾಡೋಣ, ಇಂಟ್ರಾಕ್ಷನ್ ತರ ಇಟ್ಕೊಳ್ಳೋಣ. ಸೊ ಹಾಗೆ ಅತಿ ಮುಖ್ಯವಾದ ಅಫರ್ಮೇಶನ್ಸ್ ಅನ್ನ ನಾನು ಹೇಳ್ಕೊಡ್ತೀನಿ ಇವತ್ತು. ಅಂದ್ರೆ ಹೇಗೆ ನಮ್ಮ 10 ಆಲೋಚನೆಗಳ ಮೂಲಕ, 10 ಥಾಟ್ಸ್ ಗಳ ಮೂಲಕ ನಮ್ಮ ಲೈಫ್ ಅನ್ನ ಹೇಗೆ ನಾವು ಚೇಂಜ್ ಮಾಡ್ಕೋಬಹುದಂತ. ಸೊ ಒಂದು ಪೆನ್ ಪೇಪರ್ ಅನ್ನು ಕೂಡ ನೀವು ಇಟ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಇವತ್ತಿನ ಸೆಷನ್ಗೆ. ಓಕೆ. ಸೊ ಸ್ನೇಹಿತರೆ, ನನ್ನ ಹೆಸರು ಪ್ರಿಯಾಂಕಾ. ನಾನು ಈಗ ಪ್ರಸ್ತುತ ಬೆಂಗಳೂರಲ್ಲಿ ಇದ್ದೀನಿ. ನಾನು 2016 ಇಂದ ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಸೊ ನನ್ನ ಅತ್ತೆ ಮಾವ ಮುಂಚೆಯಿಂದನೂ ಮೆಡಿಟೇಟರ್ಸ್. ಸೊ ನನ್ನ ಮದುವೆಯಾದ ಹೊಸದಲ್ಲಿ ನನಗೆ ಹೇಳೋರು ಧ್ಯಾನ ಮಾಡ್ಬೇಕು. ಥ್ಯಾಂಕ್ ಯು. ಸೊ ಧ್ಯಾನ ಮಾಡ್ಬೇಕು, ಚೆನ್ನಾಗಿರುತ್ತೆ, ಲೈಫ್ ಚೆನ್ನಾಗಿರುತ್ತೆ, ಪೀಸ್ಫುಲ್ ಆಗಿರುತ್ತೆ. ಅವಾಗೆಲ್ಲ ಇನ್ನೂ ವರ್ಕ್ ಮಾಡ್ತಾ ಇದ್ದೆ ನಾನು. ಸೊ ಹಾಗಾಗಿ ತುಂಬಾ ಸ್ಟ್ರೆಸ್ ಲೈಫ್ ಇತ್ತು. ಅದನ್ನ ನೋಡಿ ತುಂಬಾ ಹೇಳೋರು ತುಂಬಾ ಚೆನ್ನಾಗಿರುತ್ತೆ ಮೆಡಿಟೇಷನ್ ಮಾಡು ಅಂತ. ಬಟ್ ಆಗ ನಾನು ಫಾಲೋ ಮಾಡ್ತಾ ಇರ್ಲಿಲ್ಲ. ಬಟ್ 2016 ಅಲ್ಲಿ ನಾನು ನನ್ನ ಹಸ್ಬೆಂಡ್ ಇನ್ನು ಮಗು ಮಾಡೋಣ, ಒಂದು ಬೇಬಿಗೋಸ್ಕರ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಾಗ ನನ್ನ ಅತ್ತೆಯವರು ಹೇಳೋರು, ಹೈಯರ್ ಡೈಮೆನ್ಷನ್ ಮಾಸ್ಟರ್ಸ್ ಭೂಮಿಗೆ ಬರೋಕೆ ವೇಟ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಧ್ಯಾನ ಗರ್ಭ ಬೇಕು ಮತ್ತೆ ವೆಜಿಟೇರಿಯನ್ ಗರ್ಭ ಬೇಕು ಅಂತ. ನನಗೆ ಇಷ್ಟ ಆಯ್ತು. ಇದು ಏನಪ್ಪಾ ಇದು, ಈ ತರ ಥಾಟ್ ಚೆನ್ನಾಗಿದೆ ಅಲ್ವಾ? 1 ಸೆಕೆಂಡ್.
ಯಾ ಸೊ ನನಗೆ ಇಷ್ಟ ಆಗೋದು ಚೆನ್ನಾಗಿದೆ ಅಲ್ವಾ. ಹೈಯರ್ ಡೈಮೆನ್ಷನ್ ಮಾಸ್ಟರ್ಸ್ ಅಂತಾರೆ, ಅಂದ್ರೆ ನಾವ್ ಯಾರ ದೇವತೆಗಳಂತ ಪೂಜೆ ಮಾಡ್ತೀವಲ್ವಾ, ನೆನ್ಸ್ಕೊಂತೀವಲ್ವಾ, ಅವರೇ ನಮ್ಮ ಮಕ್ಳಾಗ್ ಬಂದಾಗ ಎಷ್ಟು ಚೆನ್ನಾಗಿರುತ್ತೆ, ಯಾಕೆ ಟ್ರೈ ಮಾಡಬಾರ್ದು ಅಂತಂದಾಗ ನಾನು ನನ್ನ ಹಸ್ಬೆಂಡ್ ಇಬ್ರು ಪ್ರೇಮ್ನಾಥ್ ಸರ್ ಅವ್ರ ಹತ್ರ ಹೋದ್ವಿ. ಅವ್ರು ಒಂದು ಸಂಕಲ್ಪವನ್ನ ಹೇಳ್ಕೊಟ್ರು. ಆ ಸಂಕಲ್ಪವನ್ನ ತಗೊಂಡು ಡೈಲಿ ಮೆಡಿಟೇಷನ್ ಮಾಡಿ ಅಂತ ಹೇಳಿದ್ರು ಅಷ್ಟೇ. ಅವ್ರು ಅವತ್ತೊಂದ್ ದಿವಸ ಆ ಇಂಟೆನ್ಷನ್ ಇಟ್ಕೊಂಡು ನೀವು ಪ್ರತಿದಿನ ಮೆಡಿಟೇಷನ್ ಮಾಡ್ಬೇಕು. ಸೊ ಈ ತರ ಮಾಡಿ ವಿತಿನ್ 3 months ಅಲ್ಲಿ ನಾನು ಪ್ರೆಗ್ನೆಂಟ್ ಆದೆ. ಅಂಡ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಈಸಿಯೆಸ್ಟ್ ವೇ, ಅಂದ್ರೆ ಸುಲಭದೊಳಗೆ ಇನ್ನೂ ಸುಲಭ ಇದಾದ್ರೆ ಅದು ನನ್ನ ಪ್ರೆಗ್ನೆನ್ಸಿ ಇರುತ್ತೆ. ಯಾಕಂದ್ರೆ ನಾರ್ಮಲ್ ಆಗಿ ನಾವೆಲ್ಲ ಕೇಳ್ತೀವಲ್ಲ, ಪ್ರೆಗ್ನೆಂಟ್ ಆದ್ರೆ ಬ್ಯಾಕ್ ಪೇನ್ ಇರುತ್ತೆ, ವಾಮಿಟಿಂಗ್ಸ್ ಬರುತ್ತೆ, ತಲೆ ಸುತ್ತು ಬರುತ್ತೆ. ನನಗೆ ಒಂದೊಂದು ಇರ್ಲಿಲ್ಲ. ನನಗೆ ಒಂದು ದಿವಸನೂ ನನಗೆ ವಾಮಿಟಿಂಗ್ಸ್ ಆಗಿಲ್ಲ, ತಲೆ ಸುತ್ತು ಬಂದಿಲ್ಲ. ಪ್ರೆಗ್ನೆಂಟ್ ಇದ್ದೆ ಹೊರತಾಗಿ ನಾರ್ಮಲ್ ಆಗಿ ನಾನಿದ್ದೆ. ಯಾವ್ದೇ ತರದ ಪೇನ್ಸ್ ಆಗಿರ್ಬೋದು, ಆ ತರ ಏನು ಇರ್ಲಿಲ್ಲ. ಅಂಡ್ ನಾನು ಪ್ರತಿದಿನ ಮೆಡಿಟೇಷನ್ ಮಾಡ್ತಾ, ನನ್ನ ಬೇಬಿ ಜೊತೆ ಕನೆಕ್ಟ್ ಆಗ್ತಾ, ಆಮೇಲೆ ಅಫರ್ಮೇಶನ್ಸ್ ಹೇಳ್ತಾ, ನನ್ನ ಡೆಲಿವರಿ ಕೂಡ ನಾರ್ಮಲ್ ಆಗಿ ಆಗ್ಬೇಕು ಅಂತ ನಾನು ವಿಜುವಲೈಸ್ ಮಾಡ್ತಾ ಇದ್ದೆ. ಅಂಡ್ ನಾನು ಯಾವ ತರ ಮಾಡ್ತಾ ಇದ್ನೋ ಅದೇ ಮ್ಯಾನಿಫೆಸ್ಟ್ ಆಯ್ತು. ಅಂಡ್ ಇವಾಗ ದೇವರುಗಳೇ ನಮ್ಮ ಮನೆಗೆ ಬಂದಾಗ, ನಮ್ಮ ಮಕ್ಕಳಾಗಿ ನಮ್ಮ ಲೈಫ್ ಹೆಂಗಿರುತ್ತೆ ಹೇಳಿ. ನನ್ನ ಲೈಫ್ ಕೂಡ ಅದ್ಭುತವಾಗಿ ಚೇಂಜ್ ಆಯ್ತು. ಯಾವಾಗ ಅಂದ್ರೆ ನನ್ನ ಮಗ ನನ್ನ ಲೈಫ್ ಅಲ್ಲಿ ಬಂದಾಗ. ಸೊ ಇಡೀ ನನ್ನ ಜೀವನವನ್ನೇ ಅವ್ನು ಬದಲಾಯಿಸ್ಬಿಟ್ಟ. ಖುಷಿಯಾಗಿ ಯಾವ ತರ ಇರ್ಬೇಕು ಅನ್ನೋದನ್ನ ಹೇಳ್ಕೊಟ್ಟ. ಸೊ ನಾರ್ಮಲ್ ಆಗಿ ತಂದೆ ತಾಯಿ ಮಕ್ಳಿಗೆ ಹೇಳ್ಕೊಡ್ತಾರಲ್ವಾ, ನಂದ್ರಲ್ಲಿ ಉಲ್ಟಾ. ಅವನೇ ನನಗೆ ಪ್ರತಿದಿನ ಏನೋ ಒಂದು ಹೊಸದಾಗಿ ಹೇಳ್ಕೊಡ್ತಾ ಇರ್ತಾನೆ. ಸೊ ಅವನು ಸಣ್ಣವನು ಅಂತ ನನಗೆ ಅನ್ಸೋದೇ ಇಲ್ಲ. ಅವನಿಗೀಗ 6 years. ಯಾರೋ ಒಬ್ಬ ಗ್ರೇಟ್ ಮಾಸ್ಟರ್ ಜೊತೆ, ಯಾರೋ ಎಷ್ಟಕ್ಕೊಂದು ಬುಕ್ಸ್ ಓದಿ ಜ್ಞಾನ ಇರ್ತಾರಲ್ವಾ, ಆ ತರ ಇದೀನಿ ಅಂತ ನನಗೆ ಅನ್ಸುತ್ತೆ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಮೆಡಿಟೇಷನ್. ಸೊ ನನ್ನ ಮೆಡಿಟೇಷನ್ ಇಂದ ಹಲವಾರವನ್ನ ನಾನು ಓವರ್ಕಮ್ ಮಾಡಿದೆ. ಸೊ ಇವತ್ತಿನ ಪರ್ಟಿಕ್ಯುಲರ್ ಟಾಪಿಕ್ ಪ್ರತಿಯೊಬ್ಬರಿಗೂ ತುಂಬಾ ಇಂಪಾರ್ಟೆಂಟ್ ಅನ್ಕೊಂತೀನಿ. ಸೊ ನಮಗೆಲ್ಲ ಒಂದು ಇರುತ್ತಲ್ವಾ, ನನ್ನ ಲೈಫಲ್ಲಿ ಎಷ್ಟೆಲ್ಲಾ ಚಾಲೆಂಜಸ್ ಇದೆಯಪ್ಪ, ನನ್ನ ಲೈಫನ್ನ ನಾನು ಚೇಂಜ್ ಮಾಡ್ಕೋಬೇಕು ಅಂತ. ಸೊ ಯಾರ್ಯಾರಿಗೆ ಆ ತರ ಅನ್ಸುತ್ತೆ, ನೀವು ಚಾಟ್ ಬಾಕ್ಸ್ ಅಲ್ಲಿ ನೀವು ಮೆನ್ಷನ್ ಮಾಡ್ಬೋದು, ಮೀ ಅಥವಾ ಐ ಅಂತ ಆದ್ರೂ ನೀವು ಮೆನ್ಷನ್ ಮಾಡ್ಬೋದು. ಸೊ ಯಾರ್ಯಾರಿಗೆ ನಿಮ್ಮ ಲೈಫ್ ಅನ್ನ ನೀವು ಕಂಪ್ಲೀಟ್ ಆಗಿ ಬದಲಾಯಿಸ್ಕೊಳ್ಬೇಕು ಅಂತ ಅನ್ಸುತ್ತೆ, ಅಂದ್ರೆ ಆ ತರ ಥಾಟ್ ಇದೆ. ಸೂಪರ್, ಎಲ್ಲರೂ ತುಂಬಾ ಆಕ್ಟಿವ್ ಅಲ್ಲಿ ಇದೀರಾ. ವೆರಿ ಗುಡ್. ಯಾ ಅನಿಸ್ತಾ ಇರತ್ತಲ್ವಾ. ಆದ್ರೂ ನಮ್ಮ ಲೈಫ್ ಆ ಥಾಟ್ ಆಸೆ ಇರುತ್ತೆ ಕಂಪ್ಲೀಟ್ ಆಗಿ, ನನ್ನ ಲೈಫ್ ನಾನು ಚೇಂಜ್ ಮಾಡ್ಕೋಬೇಕು ಅಂತ. ಬಟ್ ಆಗ್ತಾ ಇರಲ್ಲ ಅಲ್ವಾ. ಯಾಕೆ ಆಗ್ತಾ ಇರಲ್ಲ ಅಂತಂದ್ರೆ, ಫಸ್ಟ್ ಮುಖ್ಯ ಕಾರಣ ಏನು ಅಂದ್ರೆ, ನಾವು ಯಾವ ರೀತಿಯಾದ ಆಲೋಚನೆ ಮಾಡ್ತಾ ಇದೀವಿ ಅಂತ ನಾವು ಗಮನ ಹರಿಸ್ಬೇಕು. ಇವಾಗ ಒಂದು ಪ್ರಾಬ್ಲಮ್ ಬಂದಿದೆ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ತೀವಿ, ಮೆಜಾರಿಟಿ ಆಗಿ ನಾವು ಹೆಣ್ಮಕ್ಳಾದ್ರೆ ಅಳ್ತಾ ಇರ್ತೀವಿ ಅಲ್ವಾ, ಶೇರ್ ಮಾಡ್ತೀವಿ ಯಾರ ಹತ್ರ ಆದ್ರೂ. ಇಡೀ ದಿನ ಅದೇ ಪ್ರಾಬ್ಲಮ್ ಅಲ್ಲಿ ನಾವು ಮುಳುಗೋಗ್ತೀವಲ್ವಾ. ಯಾರೇ ಕ್ಲೋಸ್ ಇರೋರು ಫೋನ್ ಮಾಡಿದ್ರೆ ನಮ್ ಗೋಳ್ ಹೇಳ್ಕೊಂತ ಇರ್ತೀವಿ, ಹೆಲ್ತ್ ಸರಿ ಇಲ್ಲ, ಅಯ್ಯೋ ಸುಡ್ಗಾಡ್ ಶುಗರ್ ಬಂದ್ಬಿಟ್ಟಿದೆ, ಅಯ್ಯೋ ಸುಡ್ಗಾಡ್ BP ಬಂದ್ಬಿಟ್ಟಿದೆ. ಅದನ್ನ ಬೈತಾ, ಅದ್ರನ್ನ ನೋವನ್ನ ಇದ್ ಮಾಡ್ತಾ ಅದ್ರ ಬಗ್ಗೆನೇ ಹೇಳ್ತಾ ಹೋಗ್ತೀವಲ್ವಾ. ಸೊ ನಾವೆಲ್ಲ ಪದೇ 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 ನೆಗೆಟಿವ್ ಆಲೋಚನೆ ಮಾಡ್ತಾ, ನೆಗೆಟಿವ್ ಹೇಳ್ತಾ ನಮ್ಮ ಸುತ್ತ ವೈಬ್ರೇಷನ್ ಕೂಡ ಅದೇ ಆಗ್ಬಿಡುತ್ತಂತ. ಅಂದ್ರೆ ಇವಾಗ ಒಂದು ಮ್ಯಾಗ್ನೆಟ್ ಯಾವ ತರ ಎಲ್ಲ ಎಳ್ಕೊಳುತ್ತಲ್ವಾ, ಅದೇ ರೀತಿಯಾಗಿ ದುಃಖವನ್ನ ಪಡ್ತಾ ಇದ್ದಾಗ ನಾವು ಮತ್ತಷ್ಟು ದುಃಖವನ್ನ ಅಟ್ರಾಕ್ಟ್ ಮಾಡ್ತೀವಿ. ಸೊ ಯಾರ್ಯಾರಿಗೆ ಕಂಪ್ಲೇಂಟ್ ಇದೆ, ನನ್ನ ಲೈಫ್ ಪಾರ್ಟ್ನರ್ ನನ್ಗೆ ಬೈತಾರೆ, ಕೇರ್ ಮಾಡಲ್ಲ ಅಂತ, ಹಾನೆಸ್ಟ್ ಆಗಿ ನೀವು ಸೇಮ್ ಮೀ ಅಥವಾ ಐ ಅಂತ ಟೈಪ್ ಮಾಡಿ ಅಲ್ವಾ. ಬರೀ ಇನ್ಸಲ್ಟ್ ಮಾಡ್ತಾರೆ, ನನ್ಗೆ ರೆಸ್ಪೆಕ್ಟ್ ಕೊಡಲ್ಲ, ಯಾರ್ಯಾರಿಗೆ ಅನ್ಸುತ್ತೆ. ಅಂಡ್ ಇಲ್ಲಿ ಯಾರು ಯಾರನ್ನ ಜಡ್ಜ್ ಮಾಡಲ್ಲ, ಯಾಕಂದ್ರೆ ಎಲ್ಲರೂ ಅವ್ರವ್ರ ಮೆಸೇಜ್ ಮಾಡೋದ್ರಲ್ಲಿ ಬಿಸಿ ಇರ್ತಾರೆ. ಯಾರ ಹೆಸರಲ್ಲಿ ಯಾರು ಮೆಸೇಜ್ ಮಾಡ್ತಾರೆ ಅಂತ ಯಾರು ನೋಡಲ್ಲ. ಹಾನೆಸ್ಟ್ ಆಗಿ ಯಾವಾಗ್ಲೂ ನಮ್ಗೆ ನಾವು ಹಾನೆಸ್ಟ್ ಆಗಿರ್ಬೇಕಂತೆ. ಓಕೆ, ಸೊ ಯಾರ್ಯಾರ್ಗ ಅನ್ಸುತ್ತೆ ಅಲ್ವಾ, ಯಾಕೆ ಅವರು ನಿಮಗೆ ರೆಸ್ಪೆಕ್ಟ್ ಕೊಡಲ್ಲ, ಬೈತಾರೆ ಅಂತ ನೀವ. ಓಕೆ ಸೂಪರ್. ಒಬ್ರು ಹಾಕಿದ್ರೆ ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಅ ಮೈ ಹಸ್ಬೆಂಡ್ ಅಂತ. ಸೂಪರ್, ಆ ತರ ಇದ್ರೆ ಅಬ್ಸಲ್ಯೂಟ್ಲಿ ಫೈನ್. ಬಟ್ ಮೆಜಾರಿಟಿ ಏನಾಗುತ್ತೆ ಅಂತಂದ್ರೆ, ನಮಗೆ ಅದಿರುತ್ತಲ್ವಾ, ನನ್ನ ಹಸ್ಬೆಂಡ್ ನನ್ಗೆ ರೆಸ್ಪೆಕ್ಟ್ ಮಾಡಲ್ಲ. ನೀವು ಆಲೋಚನೆ ಮಾಡಿದ್ರೆ ಯಾಕೆ ರೆಸ್ಪೆಕ್ಟ್ ಮಾಡಲ್ಲ ಅಂತ ನಿಮಗೆ ನೀವು ಕ್ವೆಶನ್ ಹಾಕೊಳ್ಳಿ. ನಿಮಗೆ ನೀವು ರೆಸ್ಪೆಕ್ಟ್ ಕೊಟ್ಕೊಂತಾ ಇದ್ದೀರಾ, ನಿಮಗೆ ನೀವು ಕೇರ್ ಮಾಡ್ಕೊಂತಾ ಇದ್ದೀರಾ
ಅಥವಾ ನೀವು ಕನ್ನಡಿಲಿ ಓದಾಗೆಲ್ಲ ನೀವು ನೋಡಿ ನೀವು ಅಯ್ಯೋ ಹೆಂಗಿದ್ದೀನಲ್ವಾ ಅಂತ ಅಸಹ್ಯ ಪಟ್ಕೊಂತಾ ಇದ್ದೀರಾ? ನೀವು ಈ ಕ್ವೆಶನ್ ಹಾಕೊಂಡ್ರೆ ಮೆಜಾರಿಟಿ ಯಾರ್ಯಾರು ಮೀ ಅಂತ ಬರ್ದಿದಿರಲ್ವಾ ಅವರೆಲ್ಲರೂ ಎಸ್ ಅಂತಾನೆ ಆನ್ಸರ್ ಇರುತ್ತೆ. ಸೊ ಯಾವಾಗ ನಾನು ಬೈಕೊಂತೀನೋ, ನನ್ನ ನಾನು ರಿಜೆಕ್ಟ್ ಮಾಡ್ಕೊಂತೀನಲ್ವಾ, ನನ್ನ ಹಸ್ಬೆಂಡ್ ಯಾವ ತರ ಇರ್ತಾರೆ, ಅವರು ಕೂಡ ನನ್ನ ರಿಜೆಕ್ಟ್ ಮಾಡೋರು, ನನ್ನ ಬೈಯೋರು, ನನ್ನ ಇನ್ಸಲ್ಟ್ ಮಾಡೋರೇ ಇರ್ತಾರೆ. ಯಾಕಂದ್ರೆ ನಾನು ಅದನ್ನ ಮಾಡ್ಕೊಳ್ತಾ ನಾನು ಅದೇ ವೈಬ್ರೇಷನ್ ಇಂದ ಕೂಡಿಟ್ಕೊಂಡು ಅದೇ ಮ್ಯಾಗ್ನೆಟ್ ಆಗ್ಬಿಟ್ಟಿದೀನಿ. ಸೊ ಅವಾಗ ಏನಾಗುತ್ತೆ, ನಾನು ಬೈಕೊಂಡ್ರೆ ನನಗೆ ಬರೀ ಬೈಯೋ ಹಸ್ಬೆಂಡ್ ಬರ್ತಾರೆ. ನಾನು ವರ್ತ್ ಇಲ್ಲಪ್ಪ, ನಾನು ಯಾವ್ದಕ್ಕೂ ಕೆಲ್ಸಕ್ಕೆ ಬರಲ್ಲ. ತುಂಬಾ ಹೌಸ್ ವೈಫ್ಸ್ಗೆ ಇದಿರುತ್ತೆ. ಯಾಕಂದ್ರೆ ಹೌಸ್ ವೈಫ್ಸ್ ಆರ್ ಗಿವರ್ಸ್, ಓವರ್ ಗಿವರ್ಸ್. ಯಾವಾಗ್ಲೂ ಬೇರೆಯವ್ರಿಗೆ ಮಾಡಿ 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 ಒನ್ ಟೈಮ್ ಸ್ಯಾಚುರೇಷನ್ ಪಾಯಿಂಟ್ ಇರುತ್ತಲ್ವಾ, ಅಂದ್ರೆ ಇವಾಗ ಒಂದು ಬಲೂನ್ ಇರುತ್ತೆ, ಊದಿ 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 ಏನಾದ್ರೆ ಡಬ್ ಅಂತ ಹೊಡಿಯುತ್ತಲ್ವಾ, ಆ ಹೊಡೆದಾಗ ಅದ್ರ ಕೆಪಾಸಿಟಿ ಅಷ್ಟೇ ಇರುತ್ತಲ್ವಾ. ಅದೇ ರೀತಿಯಾಗಿ ಒಬ್ಬ ಹೌಸ್ ವೈಫ್ಗೆ ಕೊಟ್ಟು 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 ಮಾಡಿ ಮಾಡಿ ಒಂದ್ ಟೈಮ್ಗೆ ಏನ್ ಅನ್ಸ್ಬಿಡುತ್ತೆ, ನಂಗೆ ಏನು ಇಲ್ಲಲ್ಲಪ್ಪ, ಬರೇ ಇಷ್ಟೇನಾ, ನನಗೇನು ವ್ಯಾಲ್ಯೂ ಇಲ್ಲಲ್ಲ ಅಂತ ಅನ್ಸುತ್ತೆ ಅಲ್ವಾ. ಸೊ ಯಾವಾಗ ಈ ತರ ಅನ್ಸುತ್ತಲ್ವಾ, ನಿಮ್ಮ ಹಸ್ಬೆಂಡು ಕೂಡ ನೀನ್ ಕೆಲ್ಸಕ್ ಬಾರ್ಲಾದವಳು, ನಿನ್ ಕೈಯಿಂದ ಏನೂ ಆಗಲ್ಲ, ಬರೀ ಇದನ್ನೇ ಬೈತಾ ಇರ್ತಾರೆ. ಸೊ ಇವೆಲ್ಲ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ನಮ್ಮ ಥಾಟ್ ಪ್ರೊಸೆಸ್ ಅನ್ನ ನಾವು ಚೇಂಜ್ ಮಾಡ್ಕೋಬೇಕು. ನಮ್ಮ ನಂಬಿಕೆಗಳನ್ನ ನಾವು ಚೇಂಜ್ ಮಾಡ್ಕೋಬೇಕು. ನಾವು ಏನನ್ನ ಪದೇ ಪದೇ ಆಲೋಚನೆ ಮಾಡ್ತೀವೋ ಅದೇ ನಮ್ಮ ಜೀವನ ಆಗುತ್ತೆ. ನಮ್ಮ ಆಲೋಚನೆಗಳೇ ನಮ್ಮ ಜೀವನವನ್ನ ಮುಂದೆ ಬರೋ ನಮ್ಮ ಜೀವನವನ್ನ ರೂಪಿಸುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿರೋ ಈ ಟೈಮ್ ಅನ್ನ ನಾವು ಯುಟಿಲೈಸ್ ಮಾಡ್ಲಾರ್ದೆ ಒಂದು ಪಾಸ್ಟ್ ಹೋಗಿ ಕೊರಗ್ತಾ ಇರ್ತೀವಿ, ಇಲ್ಲ ಫ್ಯೂಚರ್ಗೆ ಹೋಗಿ ಭಯ ಪಡ್ತಾ ಇರ್ತೀವಿ ಅಲ್ವಾ. ಸೊ ಇವತ್ತಿನ ಈ ಸೆಷನ್ ಅಲ್ಲಿ ನಾವು ಹೇಗೆ 10 ಆಲೋಚನೆಗಳನ್ನ, ಒಳ್ಳೆ ಒಳ್ಳೆ ಆಲೋಚನೆಗಳನ್ನ ಮಾಡಿದಾಗ ಪ್ರತಿದಿನ ಫಾಲೋ ಮಾಡ್ಬೇಕು. ಮಿನಿಮಮ್ 21 to 41 ಡೇಸ್ ಇದನ್ನ ಪ್ರತಿದಿನ ನೀವು ಧ್ಯಾನ ಮಾಡ್ಬೇಕಾದ್ರಾಗಾದ್ರೂ ಅನ್ಕೋಬಹುದು, ಅಥವಾ ಬರಿಬೋದು. ಇವೆಲ್ಲ ಬರಿತಾ ಹೋದಾಗ ವಿತಿನ್ ಫ್ಯೂ ಡೇಸ್ ಅಲ್ಲೇ ನಿಮ್ಮ ಲೈಫ್ ಎಷ್ಟೋ ಶಿಫ್ಟ್ ಆಗ್ತಾ ಇದೆ ಅಂತ ನಿಮಗೆ ಅನ್ಸುತ್ತೆ. ಸೊ ಇದು ಪ್ರಾಕ್ಟಿಕಲಿ ಎಷ್ಟೋ ಜನಕ್ಕೆ ಆಗಿದೆ. ಒಬ್ಬ ಫಿಲಿಂ ಆಕ್ಟರ್ಗೆ, ಫೇಮಸ್ ಫಿಲಿಂ ಆಕ್ಟರ್ ಅಂತೆ, ಅವ್ರಿಗೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಆಕ್ಸಿಡೆಂಟ್ ಆಗಿ ಫುಲ್ ಅವರ ಸ್ಪೈನಲ್ ಕಾರ್ಡ್ ಏನಿದೆ ಫುಲ್ ಡ್ಯಾಮೇಜ್ ಆಗಿ ಅವ್ರೇನ್ ಹೇಳ್ತಾರಂತೆ ಡಾಕ್ಟರ್, ಇಲ್ಲಪ್ಪ ಫುಲ್ ಡ್ಯಾಮೇಜ್ ಆಗ್ಬಿಟ್ಟಿದೆ, ಇನ್ನು ನೀನು ಲೈಫ್ ಲಾಂಗ್ ಬೆಡ್ ಮೇಲೆ ನಿಂತ್ರೆ ಒಂದ್ 5 ನಿಮಿಷ ನೀನ್ ನಿಂತ್ಕೋಬಹುದು ಅಂತ ಹೇಳ್ತಾರಂತೆ. ಸರಿ, ಅವನು ಹಿಂಗೆ ಬೆಡ್ ಮೇಲೆ ಹಿಂಗೆ ತಿಂಗ್ಳುಗಟ್ಲೆ ಕಲಿತಾ ಒಂದು ಈ ತರ ಟಿವಿಯಲ್ಲಿ ಒಂದ್ ನೋಡ್ತಾರಂತೆ. ಏನು ಅಂದ್ರೆ, ನಿಮ್ಮ ಆಲೋಚನೆಗಳ ಮೂಲಕ ಎಂತದೇ ಸಿಚುವೇಶನ್ ಅನ್ನ ನೀವು ಚೇಂಜ್ ಮಾಡ್ಕೋಬಹುದು ಅಂತ. ಹೌದಾ, ಹಂಗಾದ್ರೆ ಯಾಕೆ ನಾನ್ ಟ್ರೈ ಮಾಡ್ಬಾರ್ದು, ಇದ್ ಹೆಂಗಾಗತ್ತೆ ನೋಡೋಣ ಅನ್ಕೊಳ್ಳೋಣ ಅಂತ ಅವ್ನ್ ಪ್ರತಿದಿನ ಅನ್ಕೊಳಕ್ ಸ್ಟಾರ್ಟ್ ಮಾಡ್ತಾರಂತೆ. ನಾನು ಸೂಪರ್ ಆಗಿ ಓಡಾಡ್ತಾ ಇದ್ದೀನಿ, ನಾನು ಶೂಟಿಂಗ್ ಮಾಡ್ತಾ ಇದ್ದೀನಿ, ನನ್ ಕಾಲ್ ಮೇಲೆ ನಾನು ನಿಂತ್ಕೊಂಡಿದ್ದೀನಿ, ಹೆಲ್ದಿ ಆಗಿದ್ದೀನಿ ಅಂತ. ಸೊ 1-2 ದಿನ ಇದನ್ನ ಅನ್ಕೊಂತ ಅವನೇ ನಂಬ್ತಿರ್ಲಿಲ್ಲ. ಪದೇ ಪದೇ ಕುಂತ್ರು ನಿಂತ್ರು, ನಾನು ಓಡಾಡ್ತಾ ಇದ್ದೀನಿ, ಅದು ಮಾಡ್ತಾ ಇದ್ದೀನಿ, ನಾನು ಹೆಲ್ದಿ ಆಗಿದ್ದೀನಿ, ಟ್ರಿಪ್ಗೆ ಹೋಗ್ತಾ ಇದ್ದೀನಿ, ಈ ತರ ಅನ್ಕೊಂಡು ಅವನ್ಗೆ ಗೊತ್ತಿಲ್ಲಾರ್ದೇನೆ ಅವನ್ ಫ್ರೆಂಡ್ ಯಾರೋ ಬಂದು ಹೇಳ್ತಾನಂತೆ, ಇಲ್ಲಿ ಯಾರೋ ಟ್ರೀಟ್ಮೆಂಟ್ ಕೊಡ್ತಾರೆ ಈ ಹಳ್ಳಿಯಲ್ಲಿ, ನೀನು ಹೋಗಿ ಯಾಕೆ ಟ್ರೈ ಮಾಡ್ಬಾರ್ದು ಅಂತ. ಅವನು ಹೋಗಿ ಕೆಲವೇ ದಿನಗಳಲ್ಲಿ ಫುಲ್ ಗುಣಮುಖನಾಗಿ ಮತ್ತೆ ನಾರ್ಮಲಿಗೆ ಬರ್ತಾನಂತೆ. ಸೊ ಹೇಗಾಯ್ತು ಅಂದ್ರೆ, ಯಾವಾಗ ನಾವು ಏನ್ ಬೇಕು ಅನ್ನೋದನ್ನ ಪದೇ ಪದೇ ಅನ್ಕೊಂತೀವಲ್ವಾ, ಯೂನಿವರ್ಸ್ ಅದೆಲ್ಲವನ್ನ ನಮ್ ಕಡೆಗೆ ಕರ್ಕೊಂಬರತ್ತಂತೆ ಯಾವ್ದೋ ಒಂದು ರೂಪದಲ್ಲಿ. ಓಕೆ, ಅಂಡ್ ಇನ್ನೂ ಒಂದು ಕತೆ ಹೇಳ್ತಾರೆ, ಅಂದ್ರೆ ನಮ್ಮ ನಂಬಿಕೆ ಎಷ್ಟು ಇಲ್ಲಿ ವರ್ಕ್ ಮಾಡುತ್ತೆ ಅಂತ. ಒಬ್ಬ ಟೀಚರ್ ಒಬ್ಬ ಹುಡುಗಿಗೆ ಹೇಳ್ತಾರಂತೆ, ನಿನಗೆ ಅಲ್ಲಿ ನಿಂತಿದೆ ಅಲ್ವಾ ಎದುರಿಗಿನ ಮರ, ಅದು ಮರಕ್ಕೆ ಹೋಗಿ ದಿನ ಸ್ವಲ್ಪ ಸರಿ ಅಂತ ದೂಕ್ಬೇಕು 5 ಸಲ ಅಂತ ಹೇಳ್ತಂತೆ. ದೊಡ್ಡ ಮರ ಅಂತೆ ಅದು. ಓಕೆ, ದಿನ 1 ತಿಂಗಳು ದೂಕ್ತಾಳಂತೆ. ಮತ್ತೆ ಬಂದ್ ಹೇಳ್ತಾಳಂತೆ, ಸರ್ ನೀವೆಲ್ಲ ಸುಳ್ಳು ಹೇಳ್ತೀರಿ ಸರ್, ಆ ಮರ ಎಷ್ಟು ದಬ್ಬಿದ್ರು ಅದು ಸರಿತಾ ಇಲ್ಲ, ನನಗ್ ಮುಂಚೆನೆ ಗೊತ್ತಿತ್ತು ಅಂತ. ನೋಡಿ, ಅವಳಿಗೆ ಮುಂಚೆನೆ ಇಂಡೆಪ್ತ್ ಆಗಿ ಆ ಬಿಲೀಫ್ ಇತ್ತು, ಇದೇನ್ ಮಾಡಿದ್ರು ಆಗೋದಿಲ್ಲ ಅಂತ. ಆವಾಗ ನೀವೇನ್ ಮಾಡಿದ್ರು ವರ್ಕ್ ಆಗಲ್ಲ. ಸೊ ಯಾವಾಗ ಇಲ್ಲ ಇದೆಲ್ಲ ವರ್ಕ್ ಆಗುತ್ತೆ ಅಂತ ನಾವು ಟ್ರಸ್ಟ್ ಮಾಡ್ತೀವೋ, ಅಂಡ್ ನೀವು ಪದೇ ಹೇಳ್ತಾ ಏನಾಗುತ್ತೆ, ನಿಮಗ್ ಗೊತ್ತಿಲ್ಲಾರ್ದಂಗೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೆಲ್ಲ ಫೀಡ್ ಆಗ್ತಾ ಬರುತ್ತೆ. ಸೊ ನಮ್ಮ ಏನೇನ್ ನಾವು ರಿಯಾಕ್ಷನ್ ಮಾಡ್ತೀವೋ, ಏನೇನ್ ಅಟ್ರಾಕ್ಟ್ ಮಾಡ್ತೀವೋ, ಇವೆಲ್ಲವೂ ಕೂಡ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಯಾವ ತರದ ನಂಬಿಕೆ ಇರುತ್ತೆ, ಯಾವ ತರದ ಬಿಲೀಫ್ಸ್ ಇರುತ್ತೆ, ಅದ್ರ ಮೇಲೆನೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಸೊ ಯಾವಾಗ ನಾವು ಕಾನ್ಶಿಯಸ್ ಆಗಿ ಪದೇ ಪದೇ ಹೇಳ್ತೀವಲ್ವಾ, ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಅನ್ಕೊಳತ್ತಂತೆ,
ಇದೇ ಕರೆಕ್ಟ್ ಅಂತ ಅದು ಒಪ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂಡ್ ನಮ್ಮ ಜೀವನ ಆಧಾರ ಎಲ್ಲ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ಇರುತ್ತಂತೆ. ಸೊ ಅದಕ್ಕೆ ಈ 10 ವಿಚಾರಗಳನ್ನ ನಾವು ಇವತ್ತು ಕ್ಲಾರಿಫೈ ಮಾಡ್ಕೊಳ್ಳೋಣ. ಯಾಕೆ ನಾವು ಬರಿಬೇಕು ಇದನ್ನ, ಫಸ್ಟ್ ಅದನ್ನ ಹೇಳೋಣ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ 2+2 ಅಂತ ನಾನು ಕ್ವೆಶನ್ ಕೇಳ್ತೀನಿ. ಸೊ ನೀವು ಟಕ್ ಅಂತ ಮೈಂಡ್ ಅಲ್ಲಿ ಆನ್ಸರ್ ಮಾಡ್ತೀರಲ್ವಾ, ಅದಕ್ಕೇನ್ ಬೇಕಾಗಿಲ್ಲ ಅಲ್ಲ. 2+2 4 ಅಂತ ಹೇಳ್ತೀರಾ. ಅದೇ ನಾನೇನಾದ್ರೂ 4 5 6 7 8 9 ಪ್ಲಸ್ 11 2 3 4 5 ಅಂತಂದ್ರೆ ನೀವೇನ್ ಮಾಡ್ತೀರಾ? ಅದನ್ನ ಆಡ್ ಮಾಡಕ್ಕೆ ಪೇಪರ್ ಪೆನ್ ತಗೊಂತೀರಲ್ವಾ? ಮೈಂಡ್ ಅಲ್ಲಿ ಮಾಡಕ್ ಆಗುತ್ತಾ? ದೊಡ್ಡ ನಂಬರ್ ಕೊಟ್ರೆ ಮೈಂಡ್ ಅಲ್ಲಿ ಮಾಡಕ್ಕೆ ಕ್ಯಾಲ್ಕುಲೇಟ್ ಮಾಡಕ್ ಆಗುತ್ತಾ? ಎಸ್ ಸರ್ ನೋ? ನಿಮ್ಗೆ 2 ನಂಬರ್ ಕೂಡ್ಸಕ್ ಕೊಡ್ತೀನಿ, ನಿಮಗೆ ಅವಾಗೇನ್ ಪೇಪರ್ ಬೇಕಾಗಲ್ಲ ಅಲ್ವಾ? ಅದೇ ದೊಡ್ಡ ನಂಬರ್ ನಾನು ಕೊಡ್ತೀನಪ್ಪ, 5 ಡಿಜಿಟ್ ನಂಬರು 8 ಡಿಜಿಟ್ ನಂಬರು, ಆಗಲ್ಲ. ಪೆನ್ನು ಪೇಪರ್ ಬೇಕೇ ಬೇಕಲ್ವಾ? ಇನ್ನು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಾರಂತೆ ನೋಡಿ. ಸೊ ನಮ್ಮ ಲೈಫ್ ಅಲ್ಲಿರೋ ಪ್ರಾಬ್ಲಮ್ಸ್ಗಳು ಕೂಡ ಅಷ್ಟೇ. ಚಿಕ್ಕ ಪ್ರಾಬ್ಲಮ್ಸ್ ಆದ್ರೆ ನಾವು ಅಲ್ಲೇ ಸಾಲ್ವ್ ಮಾಡ್ಬಿಡ್ಬೋದು. ಆದ್ರೆ ಯಾವಾಗ ನಮ್ಗೆ ಗೊತ್ತಿಲ್ಲಾರ್ದೆ ತುಂಬಾ ಚಾಲೆಂಜ್ ಅನ್ಸುತ್ತೋ, ತುಂಬಾ ಬೇಜಾರ್ ಅನ್ಸುತ್ತೋ, ಫಸ್ಟ್ ಥಿಂಗ್ ಏನ್ ಮಾಡ್ಬೇಕಂದ್ರೆ ಪೇಪರ್ ಮೇಲೆ ಬರಿಬೇಕಂತ. ಪೇಪರ್ ಮೇಲೆ ಬರ್ದಾಗ 50% ನಿಮ್ಮ ಪ್ರಾಬ್ಲಮ್ಸ್ ಅಲ್ಲೇ ಸಾಲ್ವ್ ಆಗ್ಬಿಡುತ್ತಂತೆ. ಯಾಕೆ ಅಂದ್ರೆ ಅದು ಪ್ರಾಬ್ಲಮಿನ ಪ್ರಭಾವ ಎಷ್ಟಿರುತ್ತಂತೆ, ತುಂಬಾ ಚಿಕ್ಕದು. ಅದನ್ನ ದೊಡ್ಡದಾಗಿ ಮಾಡೋದೇ ಇಲ್ಲಿ ಅಂತ. ಸೊ ಅದಕ್ಕೆ ಯಾವಾಗ ಏನೇ ಆದ್ರೂ ಕ್ಲಾರಿಟಿಗೋಸ್ಕರ ಬರಿಬೇಕು ಅಂತ ಹೇಳ್ತಾರೆ. ಓಕೆ, ಸೊ ನಾನು ಹೇಳೋ ಈ 10 ಅಫರ್ಮೇಶನ್ಸ್ ಅನ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು. ಅಂದ್ರೆ ಯಾರಿಗೆ ಲೈಫ್ ಅನ್ನ ಚೇಂಜ್ ಮಾಡ್ಕೋಬೇಕು, ನಾನು ಆನಂದವಾಗಿರ್ಬೇಕು ಅನ್ನೋರಿಗೆ. ಯಾಕೆ ಅಂತಂದ್ರೆ ಈ ಹ್ಯಾಪಿನೆಸ್ದು ಕೂಡ ಒಂದು ಫಾರ್ಮುಲಾ ಇದೆ. ನಾವು ಎಲ್ಲರಿಗೂ ಒಂಥರದ ಹ್ಯಾಪಿನೆಸ್ ಅಂದ್ರೆ ಒಂದು ಚೇಸ್ ಇರುತ್ತಲ್ವಾ. ನಾನು ಕಾರ್ ತಗೊಂಡ್ರೆ ನಾನು ಹ್ಯಾಪಿ ಆಗಿರ್ತೀನಿ, ಅಥವಾ ನಾನು ಮನೆ ಕಟ್ಟಿದ್ರೆ ಹ್ಯಾಪಿ ಆಗಿರ್ತೀನಿ, ನನಗೆ ಇಷ್ಟು ದುಡ್ಡು ಬಂದ್ರೆ ಹ್ಯಾಪಿ ಆಗಿರ್ತೀನಿ. ಸೊ ನಿಮಗೆ ಏನಾದ್ರೆ ಹ್ಯಾಪಿ ಆಗಿರ್ತೀರಾ ಅಂತ ನಿಮಗೆ ಅನ್ಸುತ್ತೆ, ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನೀವು, ಕ್ಲಾರಿಟಿಗೋಸ್ಕರ. ಓಕೆ, ಸೊ ನಿಮಗೆ ಏನಾದ್ರೆ ನಿಮ್ಗೆ ಖುಷಿ ಆಗುತ್ತೆ ಒಂದಿರುತ್ತಲ್ವಾ. ಸೊ ನನ್ನ ಡ್ರೀಮ್ ಏನಿತ್ತು ಅಂದ್ರೆ ನಾನೊಂದು ಮನೆ ತಗೋಬೇಕು, ನಾನು ಚೆನ್ನಾಗಿರೋ ಮನೆ ತಗೋಬೇಕು, ಡ್ಯೂಪ್ಲೆಕ್ಸ್ ಮನೆ, ಅವಾಗ ನಾನು ಖುಷಿಯಾಗಿರ್ತೀನಿ ಅಂತ. ಸೇಮ್ ಅಲ್ವಾ? ವೀರಪ್ಪ ಸರ್ ಕೂಡ ಡ್ರೀಮ್ ಹೌಸ್. ಎಸ್. ಮತ್ತೆ ಕೆಲವೊಬ್ರಿಗೆ ಕಾರ್ ತಗೋಬೇಕಂತಿರುತ್ತೆ, ಕೆಲವೊಬ್ರಿಗೆ ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ಬರ್ಬೇಕು. ಎಸ್, ಲೋನ್ ಫ್ರೀ ಲೈಫ್. ಓಕೆ, ಅವಾಗ ನಾನು ಖುಷಿಯಾಗಿರ್ತೀನಿ ಅಂತ ಹೇಳ್ತಾರೆ. ಮತ್ತೆ ಎಂಟರ್ಟೈನ್ಮೆಂಟ್. ಓಕೆ, ಇನ್ನು ಕೆಲವರಿಗೆ ಏನಿರುತ್ತೆ, ನಾನ್ ಮದ್ವೆ ಆಗಿದ್ರೆ ನಾನು ಖುಷಿಯಾಗಿರ್ತೀನಿ, ಅಥವಾ ನನಗೆ ಒಂದು ಎಲೆಕ್ಟ್ರಿಕ್ ಕಾರ್ ತಗೋಬೇಕು ಅಂತ ಆಸೆ ಅಂತ ಆಗ್ತಾ ಇದೆ. ಇಲ್ಲ ಏನಂತ ಹೇಳ್ತೀವಿ, ನಾನು ನನ್ನ ಮಕ್ಳ ಜೊತೆ ಇದ್ರೆ ನಾನು ಖುಷಿಯಾಗಿರ್ತೀನಿ, ಲೈಫ್ ಸೆಟಲ್ ಆದ್ರೆ ನಾನು ಖುಷಿಯಾಗಿರ್ತೀನಿ ಅಂತ. ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಆದ್ರೆ, ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆದ್ರೆ ಖುಷಿ. ಎಸ್, ಮಗಳ ಮದ್ವೆ ಆದ್ರೆ ಖುಷಿ ಆಗ್ತೀನಿ ಅಲ್ವಾ? ಸೊ ಒಂದು ಟಾಪ್ ಸೀಕ್ರೆಟ್ ಹೇಳ್ತೀನಿ ಇವತ್ತು, ಮನೆಯಲ್ಲಿ ಚೆನ್ನಾಗಿದ್ರೆ ನಾನು ಖುಷಿಯಾಗಿರ್ತೀನಿ ಅಂತ. ಸೊ ಈ ಹ್ಯಾಪಿನೆಸ್ ಫಾರ್ಮುಲಾ ಈ ಸೈಂಟಿಸ್ಟ್ ಎಲ್ಲರೂ ಕಂಡುಹಿಡಿದಿದ್ದು ಏನಪ್ಪಾ ಅಂದ್ರೆ, ನಾವೇನು ಅದು ಬೇಕು, ಮನೆ ಬೇಕು, ಮದ್ವೆ ಆಗ್ಬೇಕು, ಸಹಾಯ ಮಾಡ್ಬೇಕು, ಏನಂತ ಹೇಳ್ತಾ ಇದೀವಲ್ವಾ, ಇದೆಲ್ಲ ಚೇಂಜ್ ಮಾಡ್ತೀವಲ್ವಾ, ನಾವು ಅದನ್ನ ಪಡೆದಾಗ ಬರೀ 10% ಮಾತ್ರ ನಮ್ಮ ಹ್ಯಾಪಿನೆಸ್ ಅದ್ರ ಮೇಲೆ ಡಿಪೆಂಡ್ ಇರುತ್ತಂತೆ. ಅಂದ್ರೆ ಅದು ಟೆಂಪರವರಿ ಅಂತ, 1-2 ದಿನ, ಆಮೇಲೆ ಹೋಗ್ಬಿಡ್ತೀವಿ, ಮತ್ತೆ ಇನ್ನೊಂದಕ್ಕೆ ಚೇಂಜ್ ಮಾಡ್ತೀವಿ. ಸೊ ಹೊರಗಡೆಯಿಂದ ನಾವೇನ್ ಪಡಿಬೇಕಂತಿದೀವಲ್ವಾ, ಅದು ಬರೀ 10% ಹ್ಯಾಪಿನೆಸ್ ಕೊಡುತ್ತಂತೆ. ಈ 50% ಹ್ಯಾಪಿನೆಸ್ ನಮ್ಮ ಜೆನೆಟಿಕ್ಸ್, ಅಂದ್ರೆ ನಮ್ಮ ಜೀನ್ಸ್ ಇಂದ ಬರುತ್ತಂತೆ ನಮಗೆ. ಅಂದ್ರೆ ನಮ್ಮ ಪೇರೆಂಟ್ಸ್ ಯಾವ ತರ, ಅವರ ಲೈಫ್ ಸ್ಟೈಲ್ ಹೆಂಗಿತ್ತು, ಅವ್ರು ಎಷ್ಟು ಖುಷಿಯಾಗಿರ್ತಿದ್ರು. 50% ಜೆನೆಟಿಕ್ಸ್ ಇಂದ, 40% ನಮ್ಮ ಇಂಟರ್ನಲ್ ಸಿಸ್ಟಮ್ ಇಂದ ಅಂತೆ. ಅಂದ್ರೆ ನಮ್ಮ ಮೆಂಟಲ್ ಹೆಲ್ತ್ ಹೆಂಗಿದೆ, ಓಕೆ, ನಾನು ಎಷ್ಟು ಏನಿದ್ರು ಹ್ಯಾಪಿ ಆಗಿದ್ದೀನೋ ಇಲ್ವೋ. ಅಂಡ್ ಈ 10% ಮಾತ್ರ ಹೊರಗಡೆ ಏನು ವಸ್ತುಗಳು ಏನ್ ಪಡಿಬೇಕಂತ ಇರ್ತೀವಲ್ಲ ಅದ್ರ ಮೇಲೆ ಬರೀ 10% ಆಗಿರುತ್ತಂತೆ. ನೋಡಿ, ಬರೀ 10% ಮೇಲೆ ನಾವು ಫೋಕಸ್ ಮಾಡಿ ಅದೇ ಕಂಪ್ಲೀಟ್ ಹ್ಯಾಪಿನೆಸ್ ಅಂತ ಅನ್ಕೊಂತ ಇದೀವಿ. ಅಲ್ಲ, ಇನ್ನೂ 90% ಬೇರೆದ್ರ ಮೇಲೆ ನೀವು ಇನ್ನೂ ವರ್ಕ್ ಮಾಡ್ಬೇಕು. ಇವಾಗ ನಾನು ಫುಲ್ ನಾನು ಅಳ್ತಾ ಇದ್ದೀನಿ, ತುಂಬಾ ಬೇಜಾರಾಗಿದೆ ನನ್ಗೆ, ಯಾರೋ ಬಂದು ನನ್ಗೆ ಗಿಫ್ಟ್ ಕೊಡ್ತಾರೆ, ಬಟ್ ನಾನು ಕಂಪ್ಲೀಟ್ ಆಗಿ ಹ್ಯಾಪಿ ಆಗಿರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಒಳಗಡೆಯಿಂದ ಬಹಳ ಬೇಜಾರಲ್ಲಿದ್ದೀನಿ.
ಅಲ್ವಾ? ಅದೇ ನಾನು ಖುಷಿ ಖುಷಿಯಿಂದ ಇದ್ದು ಯಾರೋ ಬಂದು ಒಂದು ತಿನ್ನಕ್ ಒಂದ್ ಚಾಕ್ಲೇಟ್ ಕೊಟ್ರು ಕೂಡ ಏನೋ ಒಂಥರ ಹ್ಯಾಪಿನೆಸ್ ಸಿಗುತ್ತೆ ಅಲ್ವಾ? ಸೊ ಈ ಹ್ಯಾಪಿನೆಸ್, ಸಂತೋಷ ಅನ್ನೋದು ಕೂಡ ನಾವು ಒಳಗಡೆಯಿಂದ ನಾವದನ್ನ ಆ ಸ್ಟೇಟ್ಗೆ ನಾವು ಬರ್ಬೇಕಂತೆ. ಸೊ ಇದನ್ನ ನನಗೆ ಓದಿದಾಗ ಎಷ್ಟು ಕರೆಕ್ಟ್ ಅನ್ನಿಸ್ತು. ನಾವು ಎಲ್ಲ ಈ ಚೇಸ್ ಮಾಡ್ತಾ ಮಾಡ್ತಾ ಆ ಪರ್ಮನೆಂಟ್ ಹ್ಯಾಪಿನೆಸ್ ಅನ್ನೇ, ಆ ಸ್ಟೇಜ್ ಅನ್ನೇ ನಾವು ಮರ್ತು ಬಿಟ್ಟಿದ್ದೀವಿ. ಅಂಡ್ ಎಲ್ಲರಿಗೂ ಒಂದು ಸ್ಯಾಚುರೇಷನ್ ಲೆವೆಲ್ ಇರುತ್ತಂತೆ ಹ್ಯಾಪಿನೆಸ್ದು ಕೂಡ. ಒಬ್ಬ ವ್ಯಕ್ತಿ ಅದಕ್ಕಿಂತ ಇನ್ನು ಹ್ಯಾಪಿ ಆಗಕ್ ಸಾಧ್ಯ ಇಲ್ಲ ಅಂತ ಅಲ್ವಾ? ಸೊ ಹೇಗೆ ನನ್ನ ಒಳಗಡೆನೆ ಆ ಸಂತೋಷನ ಕ್ರಿಯೇಟ್ ಮಾಡ್ಕೋಬಹುದು ಅಂದ್ರೆ ಈ ಒಳ್ಳೆ ಒಳ್ಳೆ ವಿಚಾರಗಳಿಂದ. ಸೊ ಫಸ್ಟ್ ವಿಚಾರ ನಾವ್ ಏನ್ ಬರೆಯೋಣ ಅಂತಂದ್ರೆ, ಸೊ ಎಲ್ಲರೂ ಪೆನ್ನು ಪೇಪರ್ ಇಂದ ಇದೀರಲ್ವಾ, ಬರ್ಕೊಳ್ಳಿ. ಇದು ಒಂದ್ ಸ್ವಲ್ಪ ದಿನ ನಿಮ್ಗೆ ಪ್ರಾಕ್ಟೀಸ್ ಆಗೋವರೆಗೂ ನೀವು ಬರಿಬೇಕು. ಸೊ ಯಾವಾಗ ಎಲ್ಲ ನಿಮಗೆ ಗೊತ್ತಾಗ್ತಾ ಹೋದಾಗ ನೀವು ಧ್ಯಾನದಲ್ಲೇ ಕುತ್ಕೊಂಡು ನೀವು ಪದೇ ಪದೇ ಅನ್ಕೋಬೇಕು. ಓಕೆ, ಫಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ, ನಾನು ತುಂಬಾ ಪವರ್ಫುಲ್, ನಾನು ತುಂಬಾ ಶಕ್ತಿವಂತೆ. ಸೊ ಐ ಆಮ್ ಅ ಪವರ್ಫುಲ್ ಬೀಯಿಂಗ್ ಅಂತ ಬರಿಬೇಕು. ಅಂದ್ರೆ ಇಲ್ಲಿ ಪವರ್ಫುಲ್ ಬೀಯಿಂಗ್ ಅಂದ್ರೆ ಯಾವ್ದೇ ಸಿಚುವೇಶನ್ ಆಗ್ಲಿ ಏನೇ ಆಗ್ಲಿ ನಾವೇನ್ ಮಾಡ್ಬಿಡ್ತೀವಿ, ಸುಮ್ನೆ ಮಾತಾಡ್ಬಿಡ್ತೀವಿ, ಅನ್ಬಿಡ್ತೀವಿ. ಬಟ್ ಯಾವಾಗ ನಾನು ಒಂದು ಶಕ್ತಿಯುತವಾದ ಬೀಯಿಂಗ್ ಅಂತ ಅನ್ಕೊಂಡಾಗ ಪ್ರತಿಯೊಂದನ್ನು ಕೂಡ ಆ ಸಮಯಕ್ಕೆ ಏನ್ ಬೇಕೋ ಅದನ್ನೇ ನಾವು ರೆಸ್ಪಾಂಡ್ ಮಾಡ್ತಾ ಹೋಗ್ತೀವಿ. ಅನವಶ್ಯಕವಾಗಿ ನಾವು ಏನನ್ನು ಕೂಡ ಎಡವಟ್ ಮಾಡ್ಕೊಳೋದಿಲ್ಲ. ಈ ಅವೇರ್ನೆಸ್ ಯಾವಾಗ ಬರುತ್ತೆ ಅಂದ್ರೆ, ನಾನು ತುಂಬಾ ಎನರ್ಜೆಟಿಕ್ ಆಗಿದ್ದಾಗ, ನಾನು ತುಂಬಾ ಶಕ್ತಿಶಾಲಿ ಆಗಿದ್ದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಸೊ ಐ ಆಮ್ ಅ ಪವರ್ಫುಲ್ ಬೀಯಿಂಗ್ ಅಂತ ಬರೆಯೋದು ಫಸ್ಟ್ನೇದು. ಓಕೆ, ಸೊ ಇದು ನಿಮಗೆ ಪದೇ ಪದೇ ನಿಮ್ಮ ಮೈಂಡ್ ಅಲ್ಲಿ ತಿರುಗ್ತಾನೆ ಇರ್ಬೇಕಂತೆ ಒಂದ್ ಸ್ವಲ್ಪ ದಿನ ಆಗೋವರೆಗೂ. ಸೊ ಯಾವಾಗ ನಾನು ಹೌದು ನನ್ನ ಹತ್ರ ಶಕ್ತಿ ಇದೆ, ನಾನು ಪವರ್ಫುಲ್ ಅಂತ ಅನ್ಕೊಂಡಾಗ ನನಗ್ ಗೊತ್ತಿಲ್ಲಾರ್ದಂಗೆ ನನ್ಗೆ ನಾನು ಆ ವ್ಯಾಲ್ಯೂವನ್ನ ಕೊಡ್ತಾ ಹೋಗ್ತೀನಿ. ಓಕೆ, ಅಂಡ್ ಇನ್ನೊಂದೇನ್ ಸೆಕೆಂಡ್ ಒನ್ ಏನಂದ್ರೆ, ನಾವು ಬರೀ ಯಾವಾಗ್ಲೂ ಸ್ಟ್ರೆಸ್ ಇಂದ ಇರ್ತೀವಲ್ವಾ. ಈ ಸ್ಟ್ರೆಸ್ ಇಂದ ಆರೋಗ್ಯ ಹಾಳಾಗುತ್ತೆ. ಒಂದು ಪಾಸ್ಟ್ ಇಲ್ಲ ಫ್ಯೂಚರ್, ಇದ್ರ ಮಧ್ಯೆನೇ ಇರ್ತೀವಿ, ಆ ಶಾಂತ ರೀತಿಯಿಂದನೇ ಇರೋದಿಲ್ಲ. ಸೊ ಅದಕ್ಕೆ ಏನಂತ ಬರೆಯಬೇಕು, ನಾನು ತುಂಬಾ ಶಾಂತವಾಗಿದ್ದೇನೆ, ನಾನು ಸಮತೋಲನೆಯಿಂದ ಇದ್ದೀನಿ, ಐ ಆಮ್ ಕಾಮ್, ಐ ಆಮ್ ಸ್ಟೇಬಲ್ ಆಲ್ವೇಸ್. ಇದು ತುಂಬಾ ಇಂಪಾರ್ಟೆಂಟ್. ತುಂಬಾ ಜನಕ್ಕೆ ಬರೀ ಸಿಟ್ಟು ಬರ್ತಾ ಇರುತ್ತೆ, ದುಡುಕಿ ಮಾತಾಡ್ತಾ ಇರ್ತಾರೆ, ಆ ಸಿಟ್ಟಲ್ಲಿ ಏನಾಗುತ್ತೆ ಅಂತಾನೂ ಗೊತ್ತಾಗಲ್ಲ ಅವ್ರಿಗೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಐ ಆಮ್ ಕಾಮ್, ನಾನು ತುಂಬಾ ಶಾಂತವಾಗಿದ್ದೇನೆ, ನಾನು ಬ್ಯಾಲೆನ್ಸ್ಡ್ ಆಗಿದ್ದೀನಿ, ಐ ಆಮ್ ಸ್ಟೇಬಲ್ ಆಲ್ವೇಸ್. ಸೊ ಫಸ್ಟ್ನೇದು ಐ ಆಮ್ ಪವರ್ಫುಲ್ ಬೀಯಿಂಗ್. ಇದರ ಅರ್ಥ ಪ್ರತಿ ದಿನನೂ ಕೂಡ ನಾನು ಎಚ್ಚರಿಕೆಯಿಂದ ಇರ್ತೀನಿ, ರಿಯಾಕ್ಟ್ ಮಾಡಲ್ಲ, ರೆಸ್ಪಾಂಡ್ ಮಾಡ್ತೀನಿ ಅಂತ ಅರ್ಥ. ಅಂಡ್ ಎರಡನೇದು ಐ ಆಮ್ ಕಾಮ್, ನಾನು ತುಂಬಾ ಶಾಂತವಾಗಿದ್ದೀನಿ ಅಂಡ್ ತುಂಬಾ ಸ್ಟೇಬಲ್ ಆಗಿದ್ದೀನಿ. ಮೂರನೇದು, ಸೊ ಪ್ರತಿಯೊಬ್ಬರಿಗೂ ಬೇಕಲ್ವಾ, ನಾನು ತುಂಬಾ ತುಂಬಾ ಸಂತೋಷವಾಗಿದ್ದೀನಿ, ಐ ಆಮ್ ಸೋ ಹ್ಯಾಪಿ. ಸೊ ಇಲ್ಲಿ ನನಗೆ ಖುಷಿ ಬೇಕು, ಆನಂದ ಬೇಕು ಅಲ್ಲ, ಆಲ್ರೆಡಿ ನಾನು ಇದ್ದೀನಿ, ಆ ತರ ಬರಿಬೇಕು ನೀವು. ಐ ಆಮ್ ಆಲ್ವೇಸ್ ಹ್ಯಾಪಿ, ಐ ಆಮ್ ಆಲ್ವೇಸ್ ಹ್ಯಾಪಿ, ನಾನು ತುಂಬಾ ಖುಷಿಯಾಗಿದ್ದೀನಿ. ಅಂಡ್ ನಾಲ್ಕನೇದು, ತುಂಬಾ ಜನಕ್ಕೆ ಎಲ್ಲ ಚೆನ್ನಾಗಿದ್ರು ಕೂಡ ತುಂಬಾ ಸೆಲ್ಫ್ ಡೌಟ್ ಇರುತ್ತೆ, ಸೆಲ್ಫ್ ಕ್ರಿಟಿಸಿಸಮ್ ಮಾಡ್ತಾ ಇರ್ತಾರೆ. ಅಯ್ಯೋ ನಾನ್ ಚೆನ್ನಾಗಿಲ್ಲ, ನನ್ ಕಾನ್ಫಿಡೆನ್ಸೇ ಇರಲ್ಲ. ಬೇರೆಯವ್ರಿಗೆ ನಾವು ತುಂಬಾ ಚೆನ್ನಾಗಿ ಕಾಣ್ತಾ ಇರ್ತೀವಿ, ಆದ್ರೆ ನಮ್ಮ ಕರಡಿಯಲ್ಲಿ ನಾವು ನೋಡ್ಕೊಂಡಾಗ ಆ ಲೋ ಕಾನ್ಫಿಡೆನ್ಸ್ ಇರುತ್ತೆ ಅಲ್ವಾ. ಸೊ ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಫಿಯರ್ಲೆಸ್, ನಾನು ತುಂಬಾ ಧೈರ್ಯಶಾಲಿ. ತುಂಬಾ ಜನಕ್ಕೆ ಹಲವಾರು ರೀತಿಯಾದ ಭಯ ಇರುತ್ತೆ ಚಿಕ್ಕ ಚಿಕ್ಕ ವಿಷಯಕ್ಕೆ, ಫ್ಯೂಚರ್ ಏನಾಗ್ಬಿಡುತ್ತೋ ಅಂತ. ಅದೇ ಥಿಂಕ್ ಮಾಡ್ತಾ, ಅದೇ ವೈಬ್ರೇಷನ್ ಅಲ್ಲಿ ಇರ್ತಾ ಏನಾಗುತ್ತೆ,
ನಮ್ಮ ಜೀವನ ಅದೇ ರೀತಿಯಾಗಿ ನಡೀತಾ ಹೋಗುತ್ತೆ, ನಮ್ಮ ಪರ್ಸನಾಲಿಟಿ ಕೂಡ ಅದೇ ರೀತಿಯಾಗಿ ಬಿಲ್ಡ್ ಆಗುತ್ತೆ. ಸೊ ನಾನು ತುಂಬಾ ಧೈರ್ಯಶಾಲಿ, ನಾನು ತುಂಬಾ ಕಾನ್ಫಿಡೆಂಟ್, ಐ ಆಮ್ ಫಿಯರ್ಲೆಸ್ ಅಂಡ್ ಕಾನ್ಫಿಡೆಂಟ್. ಐದನೇದು, ಸೊ ನಮ್ಮ ಲೈಫಲ್ಲಿ ನಮ್ಗೆ ಒಂದು ಹವ್ಯಾಸವನ್ನ ನಾವು ಚೇಂಜ್ ಮಾಡ್ಕೋಬೇಕು ಅಂತ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ನಾನು ಎಲ್ಲೇ ಹೋದ್ರು ನನಗೆ ಆನ್ ಟೈಮ್ ಹೋಗಕ್ಕೆ ಆಗಲ್ಲ, ಬರೇ ಲೇಟ್ ಆಗಿ ಹೋಗ್ತಾ ಇರ್ತೀನಿ, ಇಲ್ಲ ನನಗೆ ಬೆಳಗ್ಗೆ ಎದ್ದಾಳಕ್ಕೆ ಆಗ್ತಾ ಇರಲ್ಲ, ಇಲ್ಲ ನಾನು ತುಂಬಾ ಲೇಜಿ ಅಂತ ಅನಿಸ್ತಾ ಇರುತ್ತೆ. ಸೊ ನಿಮಗೆ ಆತರ ಯಾವ ಒಂದು ಹ್ಯಾಬಿಟ್ ಇದೆ, ಅದನ್ನ ಚೇಂಜ್ ಮಾಡ್ಕೋಬೇಕು ಅಂತ ಇದ್ರೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡ್ಬೋದು ನೀವು. ಆ ಕ್ವಾಲಿಟಿ ಅಂತ ಆಗಿರ್ಬೋದು, ನೇಚರ್ ಅಂತ ಆಗಿರ್ಬೋದು, ಯಾವ ಒಂದು ಹವ್ಯಾಸವನ್ನ ನೀವು ಚೇಂಜ್ ಮಾಡ್ಕೋಬೇಕಂತಿದ್ರೆ. ಯಾಕಂದ್ರೆ ಯಾರು ಪರ್ಫೆಕ್ಟ್ ಅಲ್ಲ ಅಲ್ವಾ, ಸೊ ಎಲ್ಲರಲ್ಲೂ ಕೂಡ ಏನೋ ಒಂದ್ ಇದ್ದೇ ಇರುತ್ತೆ. ಸೊ ನನಗೂ ಏನಂದ್ರೆ ಮಾರ್ನಿಂಗ್ ನನಗೆ ಎದ್ದೇಳದೆ ತುಂಬಾ ಕಷ್ಟ ಆಗೋದು, ಲೇಸಿನೆಸ್ ಅಲ್ವಾ. ಆ ಒಂದು ಓವರ್ಕಮ್ ಮಾಡ್ಬೇಕು ಅಂತ ತುಂಬಾ ಇರುತ್ತೆ, ಬಟ್ ಯಾವ ತರ ನಮ್ಗೆ ಅದನ್ನ ಮ್ಯಾನಿಫೆಸ್ಟ್ ಮಾಡ್ಬೇಕು, ಹೆದರಿಕೆ, ಓಕೆ, ಭಯ ಇರುತ್ತೆ. ಸೊ ಅದರ್ ರಿಲೇಟೆಡ್ ಈ ಅಫರ್ಮೇಶನ್ ಬರಿಬೇಕು ನೀವು. ಇವಾಗ ಲೇಸಿನೆಸ್ ಇದೆ ಅನ್ಕೊಳ್ಳಿ, ನಾನು ತುಂಬಾ ಆಕ್ಟಿವ್, ಐ ಆಮ್ ವೆರಿ ಆಕ್ಟಿವ್ ಅಂತ ಬರಿಬೇಕು. ಐ ಆಮ್ ವೆರಿ ಡೈನಮೈಟ್ ಅಂತ ಬರಿಬೇಕು. ಸೊ ಪೇಷನ್ಸ್ ಪ್ರಾಬ್ಲಮ್ ಇದ್ರೆ ಐ ಆಮ್ ವೆರಿ ಪೇಷಂಟ್, ನನಗೆ ತುಂಬಾ ತಾಳ್ಮೆ ಇದೆ ಅಂತ ಬರಿಬೇಕು. ಸೊ ಮಾರ್ನಿಂಗ್ ಎದ್ದೇಳೋದು ತುಂಬಾ ನಿಮಗೆ ಕಷ್ಟ ಆಗ್ತಾ ಇದ್ರೆ, ನಾನು ಪ್ರತಿದಿನ ನಗ್ನಗ್ತಾ ಇಷ್ಟು ಟೈಮ್ ಅಂತ ನೀವೇನ್ ಅನ್ಕೊಂತಿರಲ್ವಾ, 5 ಗಂಟೆ 6 ಗಂಟೆಗೆ ನಾನು ಎದ್ದೇಳ್ತಾ ಇದ್ದೀನಿ. ಓಕೆ, ಸೊ ಅಂಡ್ ಭಯ ಅಂತಂದ್ರೆ ನೀವು ಆಲ್ರೆಡಿ ನಾವು ಮುಂಚೆನೆ ಬರ್ದಿದೀವಿ, ಐ ಆಮ್ ಫಿಯರ್ಲೆಸ್ ಅಂತ. ಸೊ ಒಂದು ಕ್ವಾಲಿಟಿಯನ್ನ ನೀವು ಐಡೆಂಟಿಫೈ ಮಾಡ್ಕೊಂಡು, ನಾನು ಹೇಳಿದ್ಮಲ್ಲ, ಪ್ರತಿ ಸರಿನೂ ಕೂಡ ನೀವು ಎಲ್ಗಾದ್ರೂ ಲೇಟ್ ಆಗಿ ಹೋಗ್ತಾ ಇದ್ರ, ಬೇಗ ಬೇಗ ರೆಡಿ ಆಗ್ತಾ ಇಲ್ಲ ಅಂದ್ರೆ ಅದು ಬರಿಬೋದು. ಐ ಆಮ್ ಆನ್ ಟೈಮ್, ನಾನು ಸಮಯಕ್ಕೆ ಸರಿಯಾಗಿ ಇರ್ತೀನಿ. ಈ ತರ ಒಂದು ಕ್ವಾಲಿಟಿಯನ್ನ ನೀವೇನ್ ಚೇಂಜ್ ಮಾಡ್ಕೋಬೇಕಂತಿದಿರಲ್ವಾ, ಅದ್ರ ಬಗ್ಗೆ ನೀವು ಫೋಕಸ್ ಮಾಡ್ಬೋದು. ಓಕೆ, ಅಂಡ್ ನೆಕ್ಸ್ಟ್ ನಮ್ಮ ಬಾಡಿ ರಿಲೇಟೆಡ್. ಓಕೆ, ಸೊ ನನ್ನ ದೇಹ ಪರ್ಫೆಕ್ಟ್ ಆಗಿದೆ ಮತ್ತೆ ಆರೋಗ್ಯವಾಗಿದೆ. ಮೈ ಬಾಡಿ ಈಸ್ ಪರ್ಫೆಕ್ಟ್ ಅಂಡ್ ಹೆಲ್ತಿ ಆಲ್ವೇಸ್. ನನ್ನ ದೇಹ ಪರ್ಫೆಕ್ಟ್ ಆಗಿದೆ, ಹಾಗೆ ತುಂಬಾ ಆರೋಗ್ಯವಾಗಿದೆ. ಅಥವಾ ನಿಮಗೆ ಏನಾದ್ರೂ ಒಂದು ಆರೋಗ್ಯ ಸಮಸ್ಯೆ ಇದೆ ಅನ್ಕೊಳ್ಳಿ, ನಿಮಗೆ ಥೈರಾಯ್ಡ್ ಇಶ್ಯೂ ಇದ್ರೆ ನನ್ನ ಥೈರಾಯ್ಡ್ ನಾರ್ಮಲ್ ಆಗಿದೆ, ಅಥವಾ ನನ್ನ BP ತುಂಬಾ ನಾರ್ಮಲ್ ಆಗಿದೆ. ಶುಗರ್ ಲೆವೆಲ್ ಇದ್ರೆ ನಿಮ್ಮ ನಂಬರ್ಸ್ ಕೂಡ ನೀವು ಬರಿಬಹುದು, ನನ್ನ ಶುಗರ್ ಲೆವೆಲ್ ಇಷ್ಟಕ್ಕೆ ಬಂದಿದೆ. ಯಾವುದೇ ಸಮಸ್ಯೆ, ಹೆಲ್ತ್ ಇಶ್ಯೂ ಇಲ್ಲ ಅಂತಂದ್ರೆ ನೀವು ಜಸ್ಟ್ ಇಷ್ಟೇ ಬರಿಬಹುದು, ಮೈ ಬಾಡಿ ಇಸ್ ಪರ್ಫೆಕ್ಟ್ ಅಂಡ್ ಹೆಲ್ದಿ ಆಲ್ವೇಸ್ ಅಂತ. ಸೊ ನಿಮ್ಮ ದೇಹಕ್ಕೆ ರಿಲೇಟೆಡ್ ಆಗಿ ಇದು ಬರಿಬಹುದು. ಓಕೆ, ನೆಕ್ಸ್ಟ್, ಸೊ ನಮಗೆ ನಾವೊಂದು ಹೆಲ್ತ್ ಇಶ್ಯೂ ಇರುತ್ತೆ, ನೆಕ್ಸ್ಟ್ ರಿಲೇಶನ್ಶಿಪ್ ಇಶ್ಯೂ ಇರುತ್ತಲ್ವಾ. ಸೊ ಈ ರಿಲೇಶನ್ಶಿಪ್ಸ್ ಇಶ್ಯೂಗೆ ಏನಂತ ಬರಿಬಹುದು ಅಂತಂದ್ರೆ, ನಾನು ಎಲ್ಲರನ್ನ ಅಂಗೀಕರಿಸ್ತಾ ಇದ್ದೇನೆ, ಐ ಆಕ್ಸೆಪ್ಟ್ ಎವ್ರಿಬಡಿ. ನಾನು ಎಲ್ಲರನ್ನ ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ, ಹಾಗೆ ಎಲ್ಲರೂ ಕೂಡ ನನ್ನನ್ನ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಎವ್ರಿಬಡಿ ಅಥವಾ ಪೀಪಲ್ ಆಕ್ಸೆಪ್ಟ್ ಮೀ. ನನ್ನ ಈ ಸಂಬಂಧ ಬಾಂಧವ್ಯಗಳು ನಂಬಿಕೆ ಹಾಗೂ ಪ್ರೀತಿಯಿಂದ ಕೂಡಿದೆ. ಮೈ ರಿಲೇಶನ್ಶಿಪ್ ಸ್ಟ್ಯಾಂಡ್ಸ್ ಆನ್ ಟ್ರಸ್ಟ್, ಲವ್ ಅಂಡ್ ರೆಸ್ಪೆಕ್ಟ್. ಅಥವಾ ನೀವು ಯಾವುದೋ ಒಂದು ವ್ಯಕ್ತಿನ ತುಂಬಾ ತೊಂದರೆಗೊಳಗಾಗಿರ್ತೀರ ಅನ್ಕೊಳ್ಳಿ, ಅಥವಾ ಅವರು ನಿಮ್ಗೆ ತುಂಬಾ ಕಾಡಿಸ್ತಾ ಇರ್ತಾರೆ,
ಸೊ ಅವಾಗ ಏನಂತ ಬರೀಬೇಕು? ಪಾಸ್ಟ್ ಈಸ್ ಪಾಸ್ಟ್, ಅವ್ರ ಹೆಸರು ಬರ್ದು ಪಾಸ್ಟ್ ಈಸ್ ಪಾಸ್ಟ್, ಹಿಂದೆ ಆಗಿದ್ದೆಲ್ಲ ಆಗೋಯ್ತು, ಈ ಕ್ಷಣ ನಾನಿನ್ನ ಕ್ಷಮಿಸ್ತಾ ಇದ್ದೀನಿ, ಅವ್ರ ಹೆಸರು ತಗೊಂಡು ಕೂಡ ನೀವು ಬರಿಬೋದು. ಐ ಫರ್ಗಿವ್ ಡ್ಯಾಶ್ ಅಂಡ್ ಐ ಲೆಟ್ ಗೋ. ಸೊ ಆ ಪರ್ಟಿಕ್ಯುಲರ್ ವ್ಯಕ್ತಿಯನ್ನ ಹೆಸರು ಕೂಡ ನೀವು ಬರಿಬೋದು. ಹಿಂದಿಂದ ಪಾಸ್ಟ್ ಈಸ್ ಪಾಸ್ಟ್, ನಾನಿನ್ನ ಕ್ಷಮಿಸ್ತಾ ಇದ್ದೀನಿ, ಇವತ್ತಿನಿಂದ ನಂದು ನಿಂದು ಎಲ್ಲ ಮುಗಿದೋಯ್ತು, ಇವತ್ತಿಂದ ನಾನು ಫ್ರೀ, ನೀನು ಫ್ರೀ, ಈ ತರ ಕೂಡ ನೀವು ಬರಿಬೋದು. ಓಕೆ, ಸೊ ಹೆಲ್ತ್ ಆಯ್ತು, ರಿಲೇಶನ್ ಆಯ್ತು. ನೆಕ್ಸ್ಟ್ ಒನ್ ಪ್ರೊಫೆಷನಲ್ ಗೋಲ್ಸ್ ಇರುತ್ತಲ್ವಾ. ಸೊ ನಾನು ಆಗ್ಲೇ ಹೇಳ್ದಾಗೆ ಒಬ್ಬೊಬ್ರಿಗೆ ಒಂದೊಂದು ಗೋಲ್ ಇರುತ್ತೆ. ಸೊ ಶಾರ್ಟ್ ಗೋಲ್ ಆಗಿರ್ಬೋದು, ಲಾಂಗ್ ಟರ್ಮ್ ಗೋಲ್ ಆಗಿರ್ಬೋದು. ಓಕೆ, ಅದು ಆಲ್ರೆಡಿ ಆಗಿದೆ ಅನ್ನೋ ತರ ಬರಿಬೇಕು. ಇವಾಗ ಮನೆ ಅಂತ ತುಂಬಾ ಜನ ಹೇಳಿದ್ರಲ್ವಾ, ನಾನು ಒಂದು ಅದ್ಭುತವಾದ ಮನೆಯನ್ನ ತಗೊಂಡಿದ್ದೀನಿ ಅಥವಾ ವಾಸ ಮಾಡ್ತಾ ಇದ್ದೀನಿ, ನಾನು ತುಂಬಾ ಖುಷಿಯಾಗಿದ್ದೀನಿ ಅಂತ ನೀವು ಬರಿಬೋದು. ಅಥವಾ ನನಗೆ ಇಷ್ಟವಾದ ಕಾರನ್ನ ನಾನು ತಗೊಂಡೆ, ನಾನು ಅಥವಾ ಗೋಲ್ಸ್ ಏನಾದ್ರು ಇದ್ರೆ ಐ ಆಲ್ರೆಡಿ ಅಚೀವ್ಡ್ ಸೋ ಅಂಡ್ ಸೋ ಅಂತ ಬರಿಬೇಕು. ನಾನು ವೇಟ್ ಲಾಸ್ ಅಂತ ಅಂದ್ರಲ್ವಾ, ಐ ಆಲ್ರೆಡಿ ಅಚೀವ್ಡ್ 65 kg 60 kgs. ಓಕೆ, ಅಂಡ್ ನನ್ನ ಮಗ ಫ್ಯೂಚರ್ ಅಲ್ಲಿ ಅದ್ಭುತವಾಗಿ ಸೆಟ್ಲ್ ಆಗಿದ್ದಾನೆ, ಆ ತರ ಆದ್ರೂ ನೀವು ಬರಿಬೋದು. ಅಥವಾ ಮಕ್ಳು ಇರ್ತಾರ ಅನ್ಕೊಳ್ಳಿ, ಓದೋದ್ರ ಬಗ್ಗೆ ಬರಿಬೇಕು ಅಂತಂದ್ರೆ ಅವ್ರ ಕೈಲಿ ಬರೆಸ್ಬೇಕು, ನಾನು ಈ ವರ್ಷ ಇಷ್ಟು ಪರ್ಸೆಂಟೇಜ್ ಅನ್ನ ತಗೊಂಡಿದ್ದೀನಿ ಅಂತ. ಅದು ಯಾವ ತರ ಬರೆಸ್ಬೇಕು ಅಂದ್ರೆ, ಆಲ್ರೆಡಿ ಅವ್ರು 80% ಬರ್ತಾ ಇದೆ ಅನ್ಕೊಳ್ಳಿ, 90, 95, 100% ಬರಿಬೇಕು ಅಂತ ಬರಿಬಾರ್ದು. 80 ಇದೆ, ಒಂದು 5% ಜಾಸ್ತಿ, ಒಂದು 7% ಜಾಸ್ತಿ. ನಾನು ಈ ವರ್ಷ 87% ತಗೊಂಡಿದ್ದೀನಿ. ಅಥವಾ ನೀವೇನಾದ್ರೂ ಎಕ್ಸಾಮ್ಸ್ ಬರೀತಿದ್ರೆ ನಾನು ಇದನ್ನ ಅಚೀವ್ ಮಾಡಿದ್ದೀನಿ ಅಂತ ನಿಮ್ ಗೋಲ್ಸ್ ಏನಿರುತ್ತಲ್ವಾ ಅದ್ರ ಮೇಲೆ ಫೋಕಸ್ ಮಾಡಿ. ಆಲ್ರೆಡಿ ಅದಾಗಿದೆ, ಅಥವಾ ನನಗೆ ಇಷ್ಟು ಪ್ರಾಫಿಟ್ ಆಗಿದೆ, ನನಗೆ ಇಲ್ಲ ಈ ತರದ್ದು ಜಾಬ್ ಬಂದಿದೆ ಅಂತ ನೀವು ಬರಿಬೇಕು. ಓಕೆ, ಅಂಡ್ ಇನ್ನೊಂದೇನು ಅಂದ್ರೆ, ನಮ್ಮ ಲೈಫಲ್ಲಿ ಎಷ್ಟೋ ಸಿಚುವೇಶನ್ಸ್ ಇರುತ್ತಲ್ವಾ, ನಾವು ಚೇಂಜ್ ಮಾಡ್ಕೋಬೇಕು ಅಂತ ಅನ್ಕೊಂತಾ ಇರ್ತೀವಿ. ಉದಾಹರಣೆಗೆ ಯಾರೋ ನಿಮ್ಗೆ ದುಡ್ಡು ಕೊಡ್ಬೇಕು, ಅಸಲ್ ಕೊಡ್ತಾ ಇರಲ್ಲ, ಕಾಡಿಸ್ತಾ ಇರ್ತಾರೆ. ಸೊ ನಾವ್ ಏನ್ ಅನ್ಕೊಂತ ಇರ್ತೀವಿ, ಅಯ್ಯೋ ದುಡ್ಡು ಕೊಡ್ತಾ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಅವ್ನು ಕೊಡಲ್ಲ. ಕೊಡ್ಬೇಕಂತ ಮನ್ಸ್ ಬಂದ್ರು ಇರ್ಲಿ ಬಿಡು ಆಮೇಲೆ ಕೊಡೋಣ ಅಂತ ಇರ್ತಾರೆ. ಸೊ ಅವ್ರಿಗೆ ಅವಾಗ ಏನ್ ಬರಿಬೇಕಂದ್ರೆ, ಸೋ ಅಂಡ್ ಸೋ ವ್ಯಕ್ತಿ ಅವನಾಗೆ ಬಂದು ನನಗೆ ದುಡ್ಡು ಕೊಟ್ಟಿದ್ದಾನೆ, ನಿಮ್ಗೆ ಏನ್ ದುಡ್ಡು ಬರ್ಬೇಕಲ್ವಾ ಅದು ಬಂದಿದೆ ಅಂತ ನೀವು ಬರಿಬೋದು. ಸೊ ಯಾವ್ದು ಒಂದು ಚೇಂಜ್ ಮಾಡ್ಬೇಕು ಅಂತ ಇರ್ತಿರಲ್ವಾ ನಿಮ್ಮ ಲೈಫಲ್ಲಿ, ಅದನ್ನ ಫೋಕಸ್ ಮಾಡಿ ನೀವು ಇಲ್ಲಿ ಬರಿಬೋದು. ಓಕೆ, ಅಂಡ್ ನಮ್ಮ ಪ್ರತಿ ಆಲೋಚನೆನೂ ಕೂಡ ಬೇರೆಯವರನ್ನ ಚೇಂಜ್ ಮಾಡೋ ಶಕ್ತಿ ಇರುತ್ತಂತೆ. ಸೊ ಒಳ್ಳೆ ಆಲೋಚನೆಗಳು ಮಾಡಿದಾಗ ಅದು ಕೂಡ ಮ್ಯಾನಿಫೆಸ್ಟ್ ಆಗುತ್ತೆ. ಅಂಡ್ ಕೊನೆಯದು ಲಾಸ್ಟ್ ಒನ್, ಇದು ಕೂಡ ಪ್ರತಿದಿನ ಪ್ರತಿ ಕ್ಷಣ ಇದನ್ನ ರಿಮೈಂಡ್ ಮಾಡ್ತಾ ಇರ್ಬೇಕು. ನಾವೆಲ್ಲರೂ ಕೂಡ ಒಂದು ಡಿವೈನ್ ಪ್ರೊಟೆಕ್ಷನ್ ಶೀಲ್ಡ್ ಅಲ್ಲಿ ಇದೀವಿ. ಆ ಡಿವೈನ್ ಸರ್ಕಲ್ ಏನಿದೆ ಅಲ್ವಾ, ಅದು ಯಾವಾಗ್ಲೂ ನನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಡಿವೈನ್ ಪವರ್ ಅಂಡ್ ಬ್ಲೆಸ್ಸಿಂಗ್ಸ್ ಆರ್ ಆಲ್ವೇಸ್ ಆನ್ ಮೀ. ಅಂಡ್ ಪ್ರತಿದಿನ ಕೂಡ ಧ್ಯಾನ ಮಾಡ್ಬೇಕಾದ್ರೆ ಅದನ್ನೇ ನೀವು ವಿಜುವಲೈಸ್ ಮಾಡ್ಕೋಬೇಕು. ಅಂದ್ರೆ ನೀವು ಧ್ಯಾನ ಮಾಡ್ಬೇಕಾದ್ರೆ ನಿಮ್ಮ ಸುತ್ತಲೂ ಕೂಡ ಒಂದು ವೈಟ್ ಲೈಟ್ ನಿಮ್ಮ ಸುತ್ತಲೂ ಕ್ರಿಯೇಟ್ ಆಗಿದೆ, ಒಂದು ಬಬಲ್ ತರ, ಒಂದು ಸರ್ಕಲ್ ತರ. ಅದು ಪ್ರತಿ ಕ್ಷಣ ನಿಮ್ಮನ್ನ ಕಾಯ್ತಾ ಇದೆ, ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ. ಸೊ ಪ್ರತಿದಿನ ಒಂದು 5 ನಿಮಿಷ ಆದ್ರೂ ಇದನ್ನ ನೀವು ವಿಜುವಲೈಸ್ ಮಾಡ್ಕೋಬೇಕು. ಆಲ್ರೆಡಿ ಆ ಡಿವೈನ್ ಪ್ರೊಟೆಕ್ಷನ್ ನಮ್ಮಲ್ಲಿ ಇರುತ್ತಂತೆ. ಬಟ್ ಯಾವಾಗ ನಾವು ಕೂಡ ಅದೇ ರೀತಿಯಾದ ಥಾಟ್ಸ್ ಅನ್ನ ರಿಲೀಸ್ ಮಾಡ್ತಾ ಅಲೈನ್ ಮಾಡ್ಕೊಂತೀವಲ್ವಾ, ಅದು ಬೇಗನೆ ನಮ್ಮ ಅನುಭವಕ್ಕೆ ಬರುತ್ತೆ. ಇದ್ರ ಜೊತೆ ಏನನ್ನಾದ್ರೂ ನೀವು ಸೇರಿಸ್ಬೋದು. ಮತ್ತೆ ಈ 10 ಮಾತ್ರ ನಾನು ಹೇಳಿದ್ದು, ಇದ್ರ ಜೊತೆ ಏನನ್ನ ಬೇಕಾದ್ರೂ ನೀವು ಸೇರಿಸ್ಬೋದು. ಬಟ್ ಏನಂದ್ರೆ ಆಲ್ರೆಡಿ ಆಗಿದೆ ಅನ್ನೋ ತರನೇ ನೀವು ಬರಿಬೇಕಾಗುತ್ತೆ. ನನಗಿದು ಬೇಕು, ಇದು ಹಿಂಗ ಆಗ್ಬೇಕು ಅನ್ನೋದಲ್ಲ, ಆಲ್ರೆಡಿ ಆಗಿದೆ ಅನ್ನೋ ತರ ನೀವು ಬರಿಬೇಕು. ಓಕೆ, ಸೊ ದ ಮೋಸ್ಟ್ ಪವರ್ಫುಲ್ ಟೈಮ್ ಟು ಡೂ ದಿಸ್ ಅಂದ್ರೆ ಯಾವಾಗ ಇದನ್ನ ಮಾಡಿದ್ರೆ, ಅಂದ್ರೆ ಇದನ್ನ ಬರೆದ್ರೆ, ಇದನ್ನ ಪದೇ ಪದೇ ಅನ್ಕೊಂಡ್ರೆ ತುಂಬಾ ಬೆನಿಫಿಟ್ ಇರುತ್ತೆ ಅಂತಂದ್ರೆ,
3 ಟೈಮ್ಸ್ ಅಂತ ಹೇಳ್ತಾರೆ. ಟೂ ಮೇನ್ ಪವರ್ಫುಲ್ ಟೈಮ್ಸ್ ಅಂದ್ರೆ, ಒಂದು ಮಲ್ಗೋಕ್ಕಿಂತ ಮುಂಚೆ. ಮಲ್ಗೋಕ್ಕಿಂತ ಮುಂಚೆ ನಾವು ಯಾವ ತರದ ಆಲೋಚನೆಯಿಂದ ಇರ್ತೀವೋ ಅದನ್ನೇ ನಾವು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಫೀಡ್ ಮಾಡ್ತಾ ಇರ್ತೀವಂತೆ. ನಮ್ಮ ರೆಕಾರ್ಡ್ಸ್ ಅಲ್ಲಿ ಅವೆಲ್ಲ ಸೇವ್ ಮಾಡ್ದಂಗೆ ಅಂತೆ. ಸೊ ಅದಕ್ಕೆ ಮಲ್ಗಕ್ಕಿಂತ ಮುಂಚೆ ಒಂದ್ 10-15 ನಿಮಿಷ ಧ್ಯಾನ ಮಾಡ್ತಾ ಇವನ್ನೆಲ್ಲ ನೀವು ಬರಿಬೇಕು ಅಥವಾ ರಿಪೀಟ್ ಮಾಡ್ಕೋಬೇಕು. ಫಸ್ಟ್ ಪವರ್ಫುಲ್ ಟೈಮ್ ಇದು. ಸೆಕೆಂಡ್ ಪವರ್ಫುಲ್ ಟೈಮ್ ಅಂದ್ರೆ ಅರ್ಲಿ ಮಾರ್ನಿಂಗ್. ಅಂಡ್ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲಾರ್ದೆ ಇನ್ನ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಇರುತ್ತಂತೆ. ಆವಾಗ ಕೂಡ ನೀವು ಇದನ್ನ ಫೀಡ್ ಮಾಡ್ಬೋದು. ಅಥವಾ ಊಟ ಮಾಡೋಕ್ಕಿಂತ ಮುಂಚೆ ಅಂತ ಹೇಳ್ತಾರೆ. ಯಾಕಂದ್ರೆ ನಾವೇನು ತಿಂತೀವೋ ಅದೇ ನಾವು ಆಗ್ತೀವಲ್ವಾ. ಸೊ ಯಾವಾಗ ನಮ್ಮ ಫುಡ್ ಅನ್ನ, ನಮ್ಮ ಊಟವನ್ನ ಈ ಅಫರ್ಮೇಶನ್ಸ್ ಗಳ ಮೂಲಕ ಎನರ್ಜೈಸ್ ಮಾಡ್ತೀವಲ್ವಾ, ಏನಿಲ್ಲ ಸುಮ್ನೆ ಕಣ್ಮುಚ್ಕೊಂಡು ಮನ್ಸಲ್ಲೇ ಇದನ್ನ ಹೇಳ್ತಾ ಆಮೇಲೆ ನಾವು ಊಟ ಮಾಡ್ಬೇಕಂತ. ಸೊ ಅವಾಗ್ಲೂ ಕೂಡ ಇವೆಲ್ಲವನ್ನು ನಾವು ಅಟ್ರಾಕ್ಟ್ ಮಾಡ್ಕೊಳಕ್ಕೆ ಇನ್ನಷ್ಟು ಆಡ್ ಆನ್ಸ್ ಆಗತ್ತೆ. ಸೊ ನೋಡಿ ಎಷ್ಟೆಲ್ಲ ಬೇರೆ ಬೇರೆ ತರದ. 1 ಸೆಕೆಂಡ್. ಎಷ್ಟೆಲ್ಲ ವೇಸ್ ಇದೆ ಅಲ್ವಾ ನಮ್ಮ ಲೈಫ್ ಅನ್ನ ನಾವು ಚೇಂಜ್ ಮಾಡ್ಕೊಳ್ಳೋಕೆ. ನಾವು ಯಾವಾಗ ಪ್ರಯತ್ನ ಪಡ್ತೀವಲ್ವಾ ಆಗ ಆ ಯೂನಿವರ್ಸ್ ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾ ಬರುತ್ತೆ. ಸೊ ನಾವು ಪ್ರಯತ್ನ ಮಾಡದೆ ನನಗೆ ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂದ್ರೆ ಏನು ಆಗೋದಿಲ್ಲ. ಸೊ ನಿರಂತರ ಪ್ರಯತ್ನವನ್ನ ನೀವು ಮಾಡ್ತಾ ಇರಿ. ಅದ್ರ ಜೊತೆ ಧ್ಯಾನ ಸಾಧನೆ ಕೂಡ ತುಂಬಾ ಮುಖ್ಯ. ಸೊ ನಾವ್ ಇವಾಗ ಪಾಸಿಟಿವ್ ಆಗಿ ಇರ್ಬೇಕು, ನನಗೆ ಆಗ್ತಾ ಇಲ್ಲ ಅಂತಂದ್ರೆ ನನಗೆ ಎನರ್ಜಿ ಇಲ್ಲ ಅಂತ ಅರ್ಥ. ಯಾವಾಗ ನಮ್ಮ ಎನರ್ಜಿ ಡೌನ್ ಇರುತ್ತಲ್ವಾ ಆವಾಗ್ಲೇ ನಮ್ಗೆ ತುಂಬಾ ನೆಗೆಟಿವ್ ಥಾಟ್ಸ್ ಬರುತ್ತಂತೆ. ಈ ಭಯ ಆಗೋದು, ಬೇರೆಯವ್ರ ನೋಡಿ ಅಸೂಯೆ ಆಗೋದು, ಸಿಟ್ಟು ಬರೋದು, ಇವೆಲ್ಲ ಇದಕ್ಕಂದ್ರೆ ಇವೆಲ್ಲ ಲೋವರ್ ಎನರ್ಜಿ ಇದ್ದಾಗ ಆಗ್ತದಂತೆ. ಅದೇ ಯಾವಾಗ ನಾವು ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಎನರ್ಜಿಯನ್ನ ನಾವು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀವೋ ಆಗ ಶಾಂತಿಯನ್ನ, ಪ್ರೀತಿಯನ್ನ, ಕರುಣೆಯನ್ನ ನಾವು ಫೀಲ್ ಆಗೋಕ್ ಸಾಧ್ಯ ಆಗತ್ತಂತ ನೋಡಿ. ಇದ್ರ ಜೊತೆ ಈ ಅಫರ್ಮೇಶನ್ಸ್ ಅನ್ನು ಬರೀರಿ. ನೀವ್ ಅನ್ಕೊಂಡಿದ್ದೆಲ್ಲನೂ ನಿಮ್ಗೆ ಸಿಗ್ಲಿ ಅಂತ ನಾನು ಆಶಿಸ್ತಾ, ಸೊ ನನಗೆ ಈ ಅದ್ಭುತವಾದ ಅವಕಾಶವನ್ನ ಮಾಡಿಕೊಟ್ಟ ಮಹೋತ್ತರ ಫೌಂಡೇಶನ್ ಟೀಮ್ ಎಲ್ಲರಿಗೂ ಸಹ ನಾನು ಕೃತಜ್ಞತೆಗಳನ್ನ ತಿಳಿಸ್ತೀನಿ. ಹಾಗೆ ಇವತ್ತಿನ ಸೆಷನ್ ಅಲ್ಲಿ ಅಟೆಂಡ್ ಆದ ನಿಮ್ಮೆಲ್ಲರಿಗೂ ಸಹ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹೋಪ್ ಈ ಸೆಷನ್ ನಿಮ್ಗೆ ಒಂದು 5% ಆದ್ರೂ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮೇಡಮ್. ಎಸ್ ಮೇಡಮ್. ಸಿಂಪಲ್ ಆಗಿ ನೀವು 10 ಸೂತ್ರಗಳು ಹ್ಯಾಪಿ ಫಾರ್ಮುಲಾನ ಹೇಳ್ಕೊಟ್ರಿ. ಜೊತೆಗೆ ಪ್ರಾಕ್ಟಿಕಲ್ ಮೂಲಕ ಎಲ್ರಿಗೂ ಖುಷಿ ಆಯ್ತು ಮೇಡಮ್. ಮೊದಲನೇ ಬಾರಿಗೆ ಒಂದು ಪ್ರಾಕ್ಟಿಕಲ್ ಅಂತ ತೋರಿಸಿ ನೀವು ಜ್ಞಾನವನ್ನು ಹಂಚಿದ್ದೀರಾ. ತುಂಬಾ ಖುಷಿ ಆಯ್ತು ಮೇಡಮ್ ನಮ್ಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಒಂದು 10 ನಿಮಿಷಗಳ ಕಾಲ ಪ್ರಶ್ನೋತ್ತರ ಇರುತ್ತೆ. ಎಸ್ ಓಕೆನಾ? ಎಸ್ ಮೇಡಮ್. ಓಕೆನಾ ಮ್ಯಾಮ್? ಥ್ಯಾಂಕ್ ಯು. ವಿಜಯ ಭಟ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಪ್ರಿಯಾಂಕಾ ಮೇಡಮ್, ನಿಮ್ದು ಯೂಟ್ಯೂಬ್ ಎಲ್ಲ ನೋಡ್ತಾ ಇರ್ತೀನಿ ನಾನು. ಓಕೆ. ಎಲ್ಲದೂ ಫಾಲೋ ಮಾಡಿದೀನಿ. ಎಸ್ ಅದ್ರಲ್ಲಿ ತುಂಬಾ ನಾನು ಅದನ್ನ ಮೆನ್ಷನ್ ಬೇರೆ ಮಾಡಿದ್ದೆ ನಾನು ನಿಮ್ಗೆ. ನೀವ್ ತುಂಬಾ ಚೆನ್ನಾಗಿ ಹೇಳ್ತೀರಿ ಮೇಡಮ್. ನನಗ್ ನಿಮ್ ಮಗಳಂಗ ಅನಿಸ್ತದೆ, ಖುಷಿ ಆಗ್ತದೆ ಅಂತ ನಿಮ್ಗೆ ಮೆಸೇಜ್ ಬೇರೆ ಮಾಡಿದ್ದೆ. ಅದೇ ನಿಮ್ಮದ್ ನೋಡ್ತಾ ಇದ್ದವಾಗ ನಂದು ಇದಾಯ್ತು. ಒಬ್ರೇನೋ ನಾನು ಯಾರಿಗೂ ಏನು ಮಾಡಿರ್ಲಿಲ್ಲ, ಅವ್ರು ತುಂಬಾ ಏನೋ ಒಂಥರ ಕೆಟ್ಟದಾಗ ಮಾತಾಡ್ಬಿಟ್ರು. ತುಂಬಾ ಬೇಜಾರಾಗಿ ಒಂಥರ ಮನ್ಸಿಗೆ ರಾಶಿ ಇದಾಗಿತ್ತು. ಅವ್ರಿಗೆ ಇವಾಗ ಆರಾಮ್ ಇರ್ಲಿಲ್ಲ. ಅವ್ರು ನೋಡ್ಲಿಕ್ ಹೋಗ್ಬೇಕು ಅಂತ ಮನಸ್ಸು, ಆದ್ರೆ ಮನ್ಸಲ್ಲಿ ಏನೋ ಒಂಥರ ಎಷ್ಟ್ ಹೇಳಿದ್ರಲ್ಲ, ನಾನು ಏನು ಅವ್ರಿಗೆ ಇದನ್ನ ಹಾಳ್ ಮಾಡಿರ್ಲಿಲ್ಲ, ಆದ್ರೂ ಇಷ್ಟೊಂದು ಮನೆ ಹಾಳ್ ಮಾಡ್ದೆ ಅಂತ ಹೇಳ್ಬಿಟ್ರಲ್ಲ ಅಂತ ಬೇಜಾರಾಗಿತ್ತು. ಇದನ್ನ ಓದ್ತಾ ಒಂದ್ ದಿವಸ ರಾತ್ರಿ ಹೌದು ನಾನ್ ಹೀಗ್ ಮಾಡ್ಬಾರ್ದು, ಅಕಸ್ಮಾತ್ ಅವ್ರಿಗೆ ಏನಾರು ಆದ್ರೆ ನಾನು ಲೈಫ್ ಲಾಂಗ್ ಯೋಚನೆ ಮಾಡ್ತೀನಲ್ಲ ಅಂತ ಕ್ಷಮಿಸಿ ಮರುದಿವ್ಸನೇ ನಾನು ಬಸ್ಸಿಗೆ ಇದನ್ನ ಮಾಡ್ಕೊಂಡು ಟಿಕೆಟ್ ಮಾಡ್ಕೊಂಡು ಹೋಗ್ ಬಂದೆ. ತುಂಬಾ ಧನ್ಯವಾದಗಳು ಮೇಡಮ್. ಅದನ್ನೇ ಬರೆದಿದ್ದೀನಿ, ನಿಮ್ಗೆ ಹೇಳಿದ್ದೀನಿ. ಮತ್ತೆ ಈ ಕ್ಲಾಸಲ್ಲಿ ಕೂಡ ಹೇಳಿದ್ದೆ, ಅಂದ್ರೆ ನಾವು ನಿಮ್ಮನ್ ಮೆನ್ಷನ್ ಮಾಡಿರ್ಲಿಲ್ಲ, ಹೀಗೆ ನಾ ಚೇಂಜ್ ಮಾಡ್ಕೊಂಡಿದೀನಿ ಅಂತ
ಹೇಳಿದ್ದೆ. ತುಂಬಾ ಖುಷಿ ಆಯ್ತು. ಈಗ ಸಮಾಧಾನದಿಂದ ಇದ್ದೀನಿ ನಾನು. ಎಸ್ ಮೇಡಮ್, ಸೂಪರ್. ಥ್ಯಾಂಕ್ ಯು ಮ್ಯಾಮ್. ಎಲ್ಲ ಯೂಟ್ಯೂಬ್ ನಿಮ್ಮದ್ ನೋಡ್ತಾ ಫಾಲೋ ಮಾಡ್ತಾ ಇದ್ದೀನಿ. ತುಂಬಾ ಈಗ 2 ವರ್ಷದಿಂದನೂ ಮಾಡ್ತಾ ಇದ್ದೀನಿ. ಓಕೆ ಓಕೆ. ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ನನಗೆ ಇದೇ ಖುಷಿ, ಇದೇ ಗಿಫ್ಟ್ ನನ್ಗೆ ಆಕ್ಚುಲಿ. ಸೊ ಯಾವಾಗ ನೀವ್ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂತೀರಲ್ವಾ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಓಕೆ ಅಪ್ಪ, ಅಟ್ಲೀಸ್ಟ್ ಒಬ್ರಿಗಾದ್ರೂ ಹೆಲ್ಪ್ ಆಗಿದೆ ಅಲ್ವಾ. ನನಗ ನಿಜವಾಗ್ಲೂ ನನಗ್ ಖುಷಿ ಆಯ್ತು. ಎಷ್ಟು ಒಂಥರ ಮನ್ಸಲ್ಲೇ ಗ್ರಚ್ಚಿತ್ತು. ಅದ ಹೌದಲ್ವಾ, ನಾ ಯಾಕೆ ಸುಮ್ಮನೆ, ಅವ್ರು ಏನೋ ಇದ್ರಲ್ಲಿ ಹೇಳಿದ್ರು, ಹೋಗ್ಲಿ ಬಿಡು ಆಯ್ತು, ಅವ್ರ ಸ್ವಭಾವ ಅಷ್ಟು, ನಾವ್ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲಲ್ಲ, ನಾನ್ ಇಷ್ಟಿದ್ದು ದಂಡವಲ್ಲ, ನಾನು ಅವ್ರಂತೆ ಆಗ್ಬಿಡ್ತೀನಿ ಅಂತಾರ. ಆತರ ಎಲ್ಲ ಯೋಚನೆ ಮಾಡ್ದೆ. ಮರ್ದಿವ್ಸನೇ ಬಸ್ ಬುಕ್ ಮಾಡ್ಕೊಂಡು ಬಂದ್ ನೋಡ್ಕೊಂಡು ಬಂದೆ. ಸೂಪರ್ ಸೂಪರ್. ಓಕೆ ಮೇಡಮ್, ಥ್ಯಾಂಕ್ ಯು ವಿಜಯ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಮಾಲಿನಿ ರಾವ್ ಮೇಡಮ್ ಮಾತಾಡಿ. ನಮಸ್ಕಾರ. ನಮಸ್ತೆ ಮಹತಾ ಫೌಂಡೇಶನ್ ಎಲ್ಲ ತಂಡದವರ ಎಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಪ್ರತಿಯೊಂದು ದಿನನೂ ಒಂದೊಂದು ರೀತಿಯಲ್ಲಿ ನಾವು ಅಭಿನಂದನೆಗಳನ್ನ ನಿಮ್ಗೆಲ್ರಿಗೂ ಸಲ್ಲಿಸ್ತಾ ಇರ್ಬೇಕು. ಅದೇ ರೀತಿ ನಡೆಯುತ್ತೆ ತರಗತಿಗಳು. ಇವತ್ತು ನೀವು ಒಂದು 10 ತರಹ ನಾನು ಹೇಗೆ ಆರೋಗ್ಯಕರವಾಗಿರ್ಬೇಕು ಅನ್ನೋದನ್ನ ನೀವು ಹೇಳಿದ್ರಿ. ಸೊ ಇದು ತುಂಬಾ ಪ್ರಾಮುಖ್ಯತೆಯನ್ನ ಹೊಂದಿದೆ. ಇಲ್ಲಿ ಹೇಳಿರುವಂತ ಪ್ರತಿಯೊಂದು ಅಂಶಗಳು ಕೂಡ ತುಂಬಾ ಚೆನ್ನಾಗಿ ಪ್ರತಿಯೊಬ್ಬರ ಒಂದು ಜೀವನದಲ್ಲಿ ಮಹತ್ತರವಾದದ್ದು ಅಂತ ನಾನು ಹೇಳ್ತೇನೆ. ಅದರಲ್ಲಿ ಅಫ್ಕೋರ್ಸ್ ನನಗೂ ಕೂಡ ಪ್ರತಿಯೊಬ್ರು ಇದಿಷ್ಟನ್ನ ಹೇಳ್ಕೊಳ್ತಾ ಬಂತು ಅಂದ್ರೆ ಅವರ ಒಂದು ಜೀವನದಲ್ಲಿ ಆರೋಗ್ಯಕರವಾಗಿ ನೆಮ್ಮದಿಯಾದಂತ ಜೀವನ ನಡೆಸ್ಬೋದು ಅನ್ನೋದು ಈ ಒಂದು ಪ್ರತಿಯೊಂದು ಅಂಶದಲ್ಲೂ ಇದೆ. ಇದಕ್ಕೆ ನಿಮ್ಗೆ ಧನ್ಯವಾದಗಳು. ನಾನು ಇದು ಹೊಸದಾಗಿ ಬಂದಿರುವಂತದ್ದು ಈ ಮಹೋತ್ಸವ ಫೌಂಡೇಶನ್ ಇದರಲ್ಲಿ ಸೇರ್ಪಡೆಯಾಗಿರೋದು. ಹಾಗೆ ಹೆಚ್ಚು ದಿನಗಳಿಂದ ನಾನು ಇಲ್ಲಿಲ್ಲ, ಬಟ್ ತುಂಬಾ ದಿನಗಳ ನಂತರ ಒಂದು ಒಳ್ಳೆಯ ಮಾತುಗಳನ್ನ ಕೇಳಿದಂಗಾಯ್ತು. ಧನ್ಯವಾದ ನಿಮ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಧನ್ಯವಾದಗಳು ಮಾಲಿನಿ ಮ್ಯಾಮ್. ಲಾವಣ್ಯ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ನಲ್ಲಿ ಈಗ 15 days ಆಯ್ತು ನೋಡಿ, ಮ್ಯಾನಿಫೆಸ್ಟೇಷನ್ ವಿಡಿಯೋಗಳು ನೋಡ್ತಿದ್ದಾಗ ಸಿಕ್ತು ನನ್ಗೆ. ನಾನ್ ಸಪ್ರೇಟ್ ಆಗಿ ಎಲ್ಲಾನು ಒಂದು ರಿಲೇಶನ್ಶಿಪ್ ಬಗ್ಗೆ, ಮನಿ ಬಗ್ಗೆ, ಆಮೇಲೆ ನಮ್ಮ ಮೈಂಡ್ ಸೆಟ್ ಬಗ್ಗೆ ಎಲ್ಲಾ ಸಪ್ರೇಟ್ ಆಗಿ ಅಫರ್ಮೇಶನ್ ಒಂದೊಂದಕ್ಕೆ ಇಷ್ಟಕ್ಕೊಂದು ಹೆಂಗ್ ಇದನ್ ಮಾಡೋದು ಅಂದಾಗ ಈ ವಿಡಿಯೋ ಸಿಕ್ತು ನಿಮ್ದು. ಇವತ್ ನೀವು ಹೇಳಿದ್ರಲ್ಲ ಆ ವಿಡಿಯೋ ಸಿಕ್ತು ನನಗೆ. ತುಂಬಾ ಯೂಸ್ಫುಲ್ ಆಗಿದೆ, ಹೆಲ್ಪ್ಫುಲ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಚೆನ್ನಾಗಿ ಬರ್ತಿದೆ ನಿಮ್ ಚಾನಲ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಸ್ಕಾರ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಒಪ್ಪು ಅಂತ ಇದೆ, ನೇಮ್ ಇಲ್ಲ, ಮಾತಾಡಿ. ಸರ್ ಅನ್ಮ್ಯೂಟ್ ಆಪ್ಷನ್ ಇದೆ, ಮಾತಾಡಿ. ಓಕೆ ಮಾಸ್ಟರ್ಸ್, ಮತ್ತೆ ಯಾರ್ದಾದ್ರೂ ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡ್ಬೋದು. ಓಕೆ ಮೇಡಮ್, ನಾವು ಇಲ್ಲಿವರೆಗೂ ಕೆಲವರು ಏನು ಅಂತಂದ್ರೆ ಮೇಡಮ್, ಸ್ಪಷ್ಟತೆ ಇರೋದಿಲ್ಲ. ಈಗ ದೇವಸ್ಥಾನಕ್ಕೆ ಹೋಗ್ಲಿ, ಒಂದ್ ಸಂಕಲ್ಪ ಅನ್ನೋದಾಗ್ಲಿ, ದೇವ್ರೇ ನನ್ನನ್ನು ಕಾಪಾಡಿ ಅದ್ ಕೊಡಿ ಇದ್ ಕೊಡಿ ಅಂತ ಹಲವಾರು ಬೇಡಿಕೆಗಳನ್ನ ದೇವ್ರ ಮುಂದೆ ಇಡ್ತೀವಿ. ಆದ್ರೆ ಇವತ್ತು ನೀವ್ ಹೇಳದ್ ನೋಡಿದ್ರೆ, ನಾವು ಇದನ್ನ ಫಾಲೋ ಅಪ್ ಮಾಡಿದ್ರೆ ಮೇಡಮ್, ಯಾವ ರೀತಿ ನಾವು ದೇವ್ರ ಹತ್ರ ಬೇಡ್ಕೋಬೇಕು ಯೂನಿವರ್ಸಲ್ಲಿ ಅಂತ ಗೊತ್ತಾಗುತ್ತೆ ಮೇಡಮ್. ತುಂಬಾ ಥ್ಯಾಂಕ್ ಯು ಮೇಡಮ್, ಅದ್ಭುತವಾಗಿ ನಮ್ಗೆ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಾತಾಡಿ. ಥ್ಯಾಂಕ್ ಯು. ಓಪೋ ಅಂತ ಇದೆ, ಮಾತಾಡಿ. ಹಲೋ ಹಲೋ. ನಮಸ್ತೆ ಮೇಡಮ್, ಕೇಳಿಸ್ತಿದೆ. ಮೇಡಮ್ ನಮಸ್ತೆ. ಪ್ರಿಯಾಂಕಾ ಮೇಡಮ್ ಮತ್ತೆ ಅಶ್ವಿನಿ ಮೇಡಮ್ ಅವ್ರಿಗೂ ಇಬ್ರಿಗೂ. ಮೇಡಮ್ ನನ್ನ ಒಂದು ಡೌಟ್ ಏನು ಅಂದ್ರೆ, ಇದು ನಾವು ಬೇರೆಯವ್ರಿಗೋಸ್ಕರನು ಕೂಡ ಇದು ನಾವು ಅಫರ್ಮೇಶನ್ ಏನಿದೆಯೋ ಅದನ್ನ ಕೊಡಬಹುದಾ ಅಂತ. ಅಂದ್ರೆ ಮೇಡಮ್ ಯಾವ ರೀತಿಯಾಗಿ ಅಂದ್ರೆ ಈಗ ಒಬ್ರು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವ್ರಿಗೋಸ್ಕರ ನಾವು ಅದನ್ನ ಕೊಟ್ಟು ಅದನ್ನ ಏನಾದ್ರು ಸಾಲ್ವ್ ಮಾಡಕ್ ಆಗತ್ತಾ ಅಂತ. ನಮ್ಮ ಫ್ಯಾಮಿಲಿ ಮೆಂಬರೇ, ಅವ್ರೇ ಮಾಡ್ಬೇಕು ಮೇಡಮ್. ಯಾರಿಗ್ ತೊಂದರೆ ಇರುತ್ತಲ್ವಾ ಅವರೇ ಮಾಡ್ಬೇಕು. ಅವರು ಧ್ಯಾನದಲ್ಲಿ ಇಲ್ಲ ಮೇಡಮ್. ಧ್ಯಾನದಲ್ಲಿ ಇಲ್ಲದೆ ಇರೋದ್ರಿಂದ ಅವ್ರ ಈ ತರ ಅಫರ್ಮೇಶನ್ ಮಾಡ್ಕೊಂಡ್ರೆ ಆಗತ್ತಾ? ಅವ್ರು ಬರೀ ಧ್ಯಾನದಲ್ಲಿ ಇಲ್ಲದೆ ಮಾಡ್ಬೋದಾ? ಆಗುತ್ತೆ ಮೇಡಮ್. ಈ ತರ ಅಫರ್ಮೇಶನ್ ಮಾಡ್ಕೊಳ್ತಾ ಅವ್ರಿಗೂ ನಂಬಿಕೆ ಬರುತ್ತೆ.
ಬರುತ್ತೆ, ಬಟ್ ಅವರು ಧ್ಯಾನನೂ ಮಾಡ್ಬೇಕಾ ಜೊತೆಗೆ ಅಂತ. ಮಾಡಿದ್ರೆ ಒಳ್ಳೇದು. ಧ್ಯಾನದಲ್ಲಿ ಇಲ್ದೇ ಇದ್ರು ಇದು ಈ ತರ ಮಾಡ್ಕೊಂಡು ಹೋದ್ರೆ ದುಡ್ಡು ಬರಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಮೇಡಮ್. ಹೇಳ್ಕೊಡಿ, ಇದು ಒಂದು ಆಪರ್ಚುನಿಟಿ ಅಂತ ತಗೊಳ್ಳಿ ನೀವು. ಇಲ್ಲ ಬೇರೆಯವ್ರಿಗೆ ಹಿಂಗ್ ಮಾಡಿದಾರಂತೆ, ಒಂದ್ ವಾರದಲ್ಲೇ ಬಂತು, ನೀನ್ ಟ್ರೈ ಮಾಡು ಅಂತ ಹೇಳಿ ಅವರು ಮಾಡ್ತಾರೆ, ಆಗ ಅವ್ರಿಗೂ ನಂಬಿಕೆ ಬರುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್ ಅ ಲಾಟ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್, ಒಂದು ಒಳ್ಳೆಯ ಅದ್ಭುತ ಅವಕಾಶ ಇದೆ. ನಿಮಗೇನೇ ಅನುಮಾನ ಪ್ರಶ್ನೆಗಳಿದ್ದಲ್ಲಿ ಹ್ಯಾಂಡ್ ರೈಸ್ ಮಾಡ್ಬೋದು. ಕೌಸಲ್ಯ ಮೇಡಮ್ ಮಾತಾಡಿ. ಮೇಡಮ್ ನಮಸ್ತೆ. ಎಸ್ ಮೇಡಮ್. ಸೇಮ್ ಇವಾಗ ಬಂದು ಹೇಳ್ದವ್ರು ಹೇಳಿದ್ರಲ್ಲ, ಅದೇ ತರ ಪರಿಸ್ಥಿತಿ ಆಗಿದೆ ಮೇಡಮ್ ನಂದು. ಏನಂದ್ರೆ ತುಂಬಾ ಚೈಲ್ಡ್ಹುಡ್ ಫ್ರೆಂಡೇ. ಅವ್ರಿಗೆ ಹಣದ ಸಹಾಯ ಮಾಡಿದೀವಿ, ತುಂಬಾ ತರ ಸಹಾಯಗಳು ಮಾಡ್ಬಿಟ್ಟಿದೀವಿ. ಈಗ ಅವರು ಒಂಥರ ಹೆಂಗೆ ಅಂದ್ರೆ ತಗೊಂಡು ನಿಯತ್ತಿಲ್ದೆ ಇರೋ ತರ ಅಂತಾರಲ್ಲ, ಆ ತರ ಮಾಡ್ತಿದ್ದಾರೆ. ಅದು ತುಂಬಾ ನನ್ ಮನ್ಸಿಗೆ ಇದಾಗ್ತಾ ಇದೆ ಮೇಡಮ್. ನಾನು ಮಧ್ಯವರ್ತಿಯಾಗಿ ಕೊಡ್ಸಿರೋದು ಬೇರೆ ಕಡೆಯಿಂದ. ಆ ಕಡೆ ಅವರು ಕಟ್ಟುವಷ್ಟು ಬಡ್ಡಿ ಹಣ ನಾನ್ ಕಟ್ಟಕ್ ಆಗಿಲ್ಲ. ಆದ್ರೇನು ಬಡ್ಡಿ ಹಣನೂ ಕೊಡ್ತಾ ಇಲ್ಲ, ಅಸಲು ಕೂಡ ಕೊಡ್ತಾ ಇಲ್ಲ. ಮತ್ತು ಬೇರೆ ಬೇರೆ ನನ್ನ ಹೆಸರಲ್ಲಿ ಲೋನ್ ಎಲ್ಲ ತಗೊಂಡಿದ್ದಾರೆ. ಅದೆಲ್ಲ ಮಾಡಿ ಸ್ವಲ್ಪನೂ ಅವ್ರ ಇಡೀ ಫ್ಯಾಮಿಲಿಗೆ ಒಂಚೂರು ಅದ್ರ ಇದೇ ಇಲ್ಲ ಮೇಡಮ್. ನಾವು ಸಹಾಯ ಮಾಡಿದೀವಿ ಅನ್ನೋವನ್ನು ಅವ್ರ ಮನ್ಸಲ್ಲಿ ಆ ಒಂದು ನಿಯತ್ತೆ ಇಲ್ಲ. ನಮ್ಮ ಹತ್ರ ತುಂಬಾ ರೂಢಾಗಿ ನಡ್ಕೋತಾರೆ. ನಾವು ಕೇಳಿದ್ರೆ. ಎಸ್ ಮೇಡಮ್. ಸೊ ಮೊದಲನೇದಾಗಿ ಏನ್ ತಿಳ್ಕೊಬೇಕಂದ್ರೆ ಮೇಡಮ್, ನಾವೆಲ್ಲ ಮಾಡ್ತಿರೋದೇ ಇದು. ಸೊ ನಮ್ಮ ಲೈಫಲ್ಲಿ ನಾವ್ ಏನೇ ಫೇಸ್ ಮಾಡಿದ್ರು ಇನ್ನೊಬ್ರಿಗೆ ಬ್ಲೇಮ್ ಮಾಡ್ತೀವಿ. ಬಟ್ ನಮ್ಮ ಈ ಧ್ಯಾನದಲ್ಲಿ ಬಂದಾಗ ಫಸ್ಟ್ ಏನ್ ಹೇಳ್ತಾರೆ ಗೊತ್ತಾ, ವಾಟ್ ಯು ಗಿವ್ ಇಸ್ ವಾಟ್ ಯು ಗೆಟ್. ನಾವ್ ಯಾವ್ದೋ ಜನ್ಮದಲ್ಲಿ ಏನೋ ಆತರ ಮಾಡಿರ್ತೀವಿ, ಅದಕ್ಕೆ ನಾವ್ ಅನ್ಭವಿಸ್ತಾ ಇರ್ತೀವಿ. ಸೊ ಅದಕ್ಕೆ ಕಾರಣ ನಾನೇ. ನನ್ನ ನಷ್ಟಕ್ಕೆ, ನನ್ನ ಕಷ್ಟಕ್ಕೆ, ನನ್ನ ತೊಂದರೆಗೆ, ನನ್ನ ದುಃಖಕ್ಕೆ ನಾನೇ ಕಾರಣ, ಬೇರೆ ಯಾರು ಅಲ್ಲ. ಫಸ್ಟ್ ಬ್ಲೇಮ್ ಮಾಡೋದನ್ನ ಫಸ್ಟ್ ಸ್ಟಾಪ್ ಮಾಡಿ. ಅವ್ರಿಗೆ ಹಂಗಿಲ್ಲ ಹಿಂಗಿಲ್ಲ ಅಂತ. ನೀವ್ ಅದೇನೆ ಪದೇ ಪದೇ, ನಾನು ಇಷ್ಟೋ ತನಕ ಅದೇ ಹೇಳಿದ್ದು, ನೀವ್ ಯಾವ್ದು ಥಾಟ್ ಅನ್ನ ಪದೇ ಪದೇ ಇರ್ತೀರೋ ಅದೇ ಬರುತ್ತೆ ನಿಮ್ಗೆ ವಾಪಸ್. ಅದನ್ನ ಉಲ್ಟಾ ಮಾಡಿ ಹೇಳ್ತಾ ಹೋಗಿ, ಅರೆ ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದಾರೆ, ಎಲ್ಲ ದುಡ್ಡು ಕೊಡ್ತಾ ಇದಾರೆ, ಬಡ್ಡಿ ಸಮೇತ ತೀರಿಸ್ತಾ ಇದಾರೆ. ನಮಗೆ ರಿಸಲ್ಟ್ ಬೇಕು, ಅದ್ರ ಮೇಲೆ ನಾವು ಫೋಕಸ್ ಮಾಡ್ಬೇಕು ಹೊರತಾಗಿ ಅವ್ರು ಏನ್ ಮಾಡಿದಾರೆ ಅದ್ರ ಮೇಲೆ ಅಲ್ಲ. ಆದ್ರೆ ನಾನು ಅದೇ ತರ ಇದ್ದೆ ಮೇಡಮ್. ಇವಾಗ ಏನ್ ಹೇಳಿದ್ರಿ, ನೀವ್ ಹೇಳಕ್ ಮುಂಚೆ ನನ್ ಸ್ವಭಾವನೇ ಆತರ. ಅದೇ ಮೇಡಮ್, ಇವಾಗ ಟೆಸ್ಟ್ ಬಂದ್ಮೇಲೆ ತಾನೇ ರಿಸಲ್ಟ್ ಗೊತ್ತಾಗೋದು. ಟೆಸ್ಟ್ ಇಲ್ಲಾರ್ದಾಗ ಎಲ್ಲರೂ ನನಗೆಲ್ಲ ಗೊತ್ತು ಅನ್ನಂಗೆ ಇರ್ತೀವಲ್ವಾ. ಓಕೆ, ಇವಾಗ ಟೆಸ್ಟ್ ಬಂದಿದೆ, ಇವಾಗ ನಾನು ಪಾಸ್ ಆಗ್ಬೇಕು, ನನಗೆ ಗೊತ್ತಿದ್ದನ್ನ ನಾನು ಇಂಪ್ಲಿಮೆಂಟ್ ಮಾಡ್ಬೇಕು ಇವಾಗ ಮತ್ತೆ ಅದನ್ನೇ. ಸೊ ಫೋಕಸ್ ಮಾಡಿ. ಇವತ್ತಿಂದ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡೋದನ್ನ ಫಸ್ಟ್ ಸ್ಟಾಪ್ ಮಾಡಿ. ಎಸ್ ಮೇಡಮ್. ಓಕೆ ಮ್ಯಾಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಎಸ್ ಮೇಡಮ್. ಮಂಗಲ ಮೇಡಮ್ ಮಾತಾಡಿ. ಹಲೋ, ಕೇಳ್ತದಾ? ಮೇಡಮ್ ಮಾತಾಡಿ. ನಮಸ್ಕಾರ ಅಶ್ವಿನಿ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ಕಾರ ಲಾವಣ್ಯ ಮೇಡಮ್, ಚೆನ್ನಾಗಿ ಹೇಳಿದೆ 10 ಇದು ಸೂತ್ರಗಳು. ಹಾಗೆ ನನ್ನ ಮಕ್ಕಳಿಗೋಸ್ಕರ ನಾನು ಇದು ಮಾಡ್ಬೋದಾ, ಇದು ಕೇಳ್ಬೋದಾ ಮೇಡಮ್? ಅದನ್ನೇ ಎಲ್ಲ ಕೇಳ್ತಾ ಇದೀರಿ ಮೇಡಮ್ ಅವಾಗಿಂದ. ನಿಮಗೆ ಹಸುವಾದ್ರೆ ನೀವ್ ಊಟ ಮಾಡ್ತೀರಾ, ಅಥವಾ ನಿಮ್ ಮಕ್ಳಿಗೆ ಹಸುವಾದ್ರೆ ನೀವ್ ಊಟ ಮಾಡಿದ್ರೆ ಅವ್ರ ಹೊಟ್ಟೆ ತುಂಬುತ್ತಾ? ಇಲ್ಲ, ಯಾರಿಗೆ ಅವರೇ ಊಟ ಮಾಡ್ಬೇಕಲ್ವಾ? ಅಷ್ಟೇ ಮೇಡಮ್. ಅಂಡ್ ತುಂಬಾ ಜನ ಅದೇ ಕೇಳ್ತಾ ಇರ್ತಾರೆ, ನಾವ್ ಎನರ್ಜೀಸ್ ಕಳ್ಸ್ಬೋದಾ, ಹೀಲ್ ಮಾಡ್ಬೋದಾ, ಅವ್ರ ಪರವಾಗಿ ನಾವ್ ಮಾಡ್ಬೋದಾ ಅಂತ. ಸೊ ಆತರ ಎಲ್ಲ ಒಬ್ರಿಗೆ ಹೀಲ್ ಮಾಡೋದಾಗ್ಲಿ, ನೀವ್ ಅವ್ರಿಗೆ ನಿಜ ಹೆಲ್ಪ್ ಮಾಡ್ಬೇಕು ಅಂತ ಇದ್ರೆ ಅವ್ರಿಗೆ ಧ್ಯಾನ ಹೇಳ್ಕೊಡಿ. ಹೇಳ್ಕೊಡ್ತಿದ್ದೀನಿ ಮೇಡಮ್. ಅಷ್ಟೇ ಮೇಡಮ್, ಅವ್ರ ಟೈಮ್ ಬಂದಾಗ ಅವ್ರು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಎಸ್ ಮ್ಯಾಮ್. ನಾನು ಹೇಳೋದಾದ್ರೆ ಮೇಡಮ್, ಈಗ ಒಂದು ಮನೇಲಿ 4 ಜನ ಇದೀವಿ ಅಂತಂದ್ರೆ ಒಬ್ಬರೇ ಮಾಡ್ತಾ ಇರ್ತೀವಿ, 3 ಜನ ಮಾಡ್ತಾ ಇರಲ್ಲ. ನಮ್ಮ ಒಂದು ಸಂಕಲ್ಪ ಶಕ್ತಿ ಧ್ಯಾನದಿಂದ ಸ್ವಲ್ಪ ಮಟ್ಟಿಗಾದ್ರೂ ಅವ್ರಿಗೆ ವೈಬ್ರೇಷನ್ ತಲುಪಿಸಬಹುದಾ ಮೇಡಮ್? ಎಸ್ ಮೇಡಮ್, ಅದಂತೂ 100%. ನೀವ್ ಬೇಕಾದ್ರೆ ಅಬ್ಸರ್ವ್ ಮಾಡಿ, ಎಷ್ಟೋ ಫ್ಯಾಮಿಲಿದಲ್ಲಿ ಫಸ್ಟ್ ಒಬ್ರು ಮಾಡ್ತಾರೆ, ಅವ್ರು ಮಾಡ್ತಾ ಮಾಡ್ತಾ ಅವ್ರ ಫ್ಯಾಮಿಲಿ ಎಲ್ಲ ಮೆಡಿಟೇಷನ್ ಮಾಡ್ತಾರೆ. ಹೆಂಗೆ ಅಂದ್ರೆ ಅವ್ರ ವೈಬ್ರೇಷನ್ ಅನ್ನ ರಿಲೀಸ್ ಮಾಡ್ತಾ ಮಾಡ್ತಾ ಆ ಮನೆಯವರು ಕೂಡ ಅದೇ ರೀತಿ ಆಗ್ತಾ ಬರ್ತಾರೆ. ಇನ್ನು ಹೆಣ್ಮಕ್ಳು ಏನಾದ್ರು ಇದ್ರೆ ಅಡ್ಗೆ ಮಾಡ್ಬೇಕಾದಾಗ ಎಲ್ಲಾನು ಕೂಡ ಅದನ್ನ ಟ್ರೈ ಮಾಡ್ಬೋದು.
ಇದು ಯಾರ್ಯಾರು ಊಟ ಮಾಡ್ತಾರೋ ಅವರೆಲ್ಲರೂ ಧ್ಯಾನಿಗಳಾಗ್ಲಿ, ವೆಜಿಟೇರಿಯನ್ ಆಗ್ಲಿ, ಎಲ್ಲರೂ ಪ್ರೀತಿಯಿಂದ ಇರ್ಲಿ ಅಂತ ನೀವ್ ಅನ್ಕೊಂಡು ಅಡ್ಗೆ ಮಾಡಿದಾಗ ಆ ವೈಬ್ರೇಷನ್ ಅವ್ರಿಗೆ ರೀಚ್ ಆಗೇ ಆಗುತ್ತೆ. ನಿಧಾನವಾಗಿ ಅವರಲ್ಲಿ ಚೇಂಜಸ್ ಬಂದೇ ಬರುತ್ತೆ. ಎಸ್ ಮ್ಯಾಮ್, ಎಸ್ ಮ್ಯಾಮ್, ಖಂಡಿತ. ಥ್ಯಾಂಕ್ ಯು ಮ್ಯಾಮ್. ಎಸ್ ಮೇಡಮ್, ಥ್ಯಾಂಕ್ ಯು. ಸಬಿತಾ ಅಂತ ಇದೆ, ಮಾತಾಡಿ ಮಾಸ್ಟರ್ಸ್. ಕೊನೆ 2 ಪ್ರಶ್ನೆ. ಹಲೋ ಎಸ್ ಮ್ಯಾಮ್. ಹಲೋ ಎಸ್ ಮೇಡಮ್, ಎಸ್ ಪ್ರಿಯಾಂಕಾ ಮಾತಾಡಿ. ಮೇಡಮ್ಗೆ ಥ್ಯಾಂಕ್ ಯು ಹೇಳೋಕೆ ಮಾಡಿದೆ. ಹಲೋ, ನಿಮ್ಗೆ ಥ್ಯಾಂಕ್ ಯು ಹೇಳೋಣ ಅಂತ ಮಾಡಿದೆ ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು. ನಿಮ್ದು ಆಂಜನೇಯ ಸ್ವಾಮಿದು ಅಫರ್ಮೇಶನ್ ಅದು ನನಗೂ ಧ್ಯಾನದಲ್ಲಿ ಬಂತು. ನಾನು 2.5 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ. ತುಂಬಾ ಎನರ್ಜಿ ಬರುತ್ತೆ. ಮತ್ತೆ ನಿಮ್ದು ಸ್ಪಿರಿಚುವಲ್ ಸೀಡ್ ಅಲ್ಲಿ ಇರೋದೆಲ್ಲ ನೋಡ್ತಾ ಇದ್ದೀನಿ, ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಫ್ಲಾಕ್ಸ್ ಸೀಡ್ ಅದೆಲ್ಲ ಯೂಸ್ ಮಾಡಿದೀನಿ. ಮತ್ತೆ 10 ಅಫರ್ಮೇಶನ್ಸ್, ಅದು ನಂದು 15 ಅಫರ್ಮೇಶನ್ಸ್ ಆಗಿದೆ. ನನ್ ಮಗನು ಬರಿತಾ ಇದ್ದಾನೆ, ಅದು ಹ್ಯಾಪಿ. ಬೆಳಿಗ್ಗೆ ಬರಿತಾ ಇದ್ದೀನಿ 4:15 ಗಂಟೆಗೆ. ಬೆಳಿಗ್ಗೆ ಒಳ್ಳೇದು ಅಂತ ಹೇಳಿದ್ರಲ್ವಾ, ಅದಕ್ಕೆ ನಿಮ್ಗೆ ಥ್ಯಾಂಕ್ ಯು ಹೇಳೋಣ ಅಂತ ಮಾಡಿದೆ. ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್. ಭಾಗವಹಿಸಿದ ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳು. ಕೊನೆಯ ಒಂದು ಪ್ರಶ್ನೆ ಇದೆ, ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡ್ಬೋದು, ಇಲ್ಲ ಸೆಷನ್ ಕ್ಲೋಸ್ ಮಾಡ್ತೀವಿ. ಓಕೆ ಓಕೆ, ಧನ್ಯವಾದಗಳು ಎಲ್ಲ ಮಾಸ್ಟರ್ಸ್ಗೆ. ಮ್ಯಾಮ್, ಇಲ್ಲಿವರೆಗೂ ಬಂದು ಒಂದು ಒಳ್ಳೆ ಅದ್ಭುತವಾದ ಜ್ಞಾನವನ್ನು ನಮಗೆಲ್ರಿಗೂ ಕೊಟ್ಟಿದ್ದೀರಾ. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನನಗೆ ಅದ್ಭುತವಾದ ಅವಕಾಶವನ್ನ ನೀವೆಲ್ಲ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮೇಡಮ್, ಕೊನೆಯ ಒಂದು ಅವಕಾಶ, ನಿರ್ಮಲಾ ಅಂತ ಇದ್ದಾರೆ. ಓಕೆನಾ ಮ್ಯಾಮ್? ಎಸ್ ಮೇಡಮ್, ಬೇಗ 1 minute. ಓಕೆ, ನಿರ್ಮಲಾ ಮ್ಯಾಮ್ ಮಾತಾಡ್ಬಿಡಿ. ಗುಡ್ ಈವ್ನಿಂಗ್ ಮ್ಯಾಮ್. ಎಸ್ ಮೇಡಮ್. ಮ್ಯಾಮ್, ಈಗ ಅಫರ್ಮೇಶನ್ಸ್ ಹೇಳ್ತಾ ಇದ್ರಿ ಅಲ್ವಾ, ಅದನ್ನ ನಾವು ಯಾವ್ದಕ್ ಬೇಕಾದ್ರೂ ಅಪ್ಲೈ ಮಾಡ್ಕೊಬೋದಾ ಮ್ಯಾಮ್? ಎಸ್ ಮೇಡಮ್, ಯಾವ್ದಕ್ ಬೇಕಾದ್ರೂ ಮಾಡ್ಕೋಬಹುದು. ಈಗ ಗವರ್ನಮೆಂಟ್ ಜಾಬ್ ಇನ್ನೇನ್ ಅಂದ್ರೆ ಏಜ್ ಬಾರ್ ಆಗಿರುತ್ತೆ, ಇನ್ 1 year ಇರುತ್ತೆ. ಸೊ ಅಷ್ಟರಲ್ಲಿ ನಮ್ಗೆ ಜಾಬ್ ಬೇಕು. ಸೊ ಆಗುತ್ತೆ ಮ್ಯಾಮ್? ಅದು ಆಗುತ್ತೆ ಮೇಡಮ್, ಬಟ್ ಅದ್ರ ಜೊತೆ ಧ್ಯಾನ ಜಾಸ್ತಿ ಮಾಡ್ಬೇಕು. ಯಾವ್ದಾದ್ರು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು, ಈ ತರ ಒಂದು ಸ್ಟ್ರಾಂಗ್ ಇಂಟೆಂಟ್ ಮಾಡ್ಕೋಬೇಕು ಅಂತಂದ್ರೆ ಮಿನಿಮಮ್ 3 hours ಡೈಲಿ ಮಾಡ್ಬೇಕು. ಸೊ 3 hours ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಿಲ್ಲ ಮ್ಯಾಮ್, ಅದಕ್ಕೋಸ್ಕರ ಏನ್ ಮಾಡೋದು ಮ್ಯಾಮ್? ಆಗುತ್ತೆ ಮೇಡಮ್, ನೀವು ಮೈಂಡ್ ಅಲ್ಲಿ ಅನ್ಕೋಬೇಕಷ್ಟೇ. ಬೆಳಿಗ್ಗೆಯಿಂದ ನೀವ್ ಅನ್ಕೋಬೇಕು, ನಾನ್ ಮಾಡೇ ಮಾಡ್ತೀನಿ ಅಂತ ಅನ್ಕೊಂಡ್ರೆ ಅವತ್ತು ಖಂಡಿತವಾಗ್ಲೂ ಮಾಡ್ತೀರಾ. ಅಯ್ಯೋ ಆಗುತ್ತೋ ಇಲ್ಲೋ, ನೀವೇ ನಿಮ್ಮ ಮೈಂಡ್ ಅಲ್ಲಿ ಡೌಟ್ ಕ್ರಿಯೇಟ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಆಗಲ್ಲ. ಸೊ ನೀವು ಡಿಸೈಡ್ ಮಾಡ್ಕೋಬೇಕು, ನನಗೆ ಈ ಜಾಬ್ ಬೇಕಾ ಬೇಡ, ಎಷ್ಟು ಇಂಪಾರ್ಟೆಂಟ್. ನನಗೆ ತುಂಬಾ ಇಂಪಾರ್ಟೆಂಟ್ ಇದ್ರೆ ಅದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಮ್ಯಾಮ್, ಬೆಳಿಗ್ಗೆ 5 ಗಂಟೆಗೆ ಕೂರ್ತೀನಿ, 1 hour ಮಾಡ್ತೀನಿ. ಬಟ್ ಆದ್ರೂ ಅಷ್ಟು 1 hour ಬರೀ ಥಾಟ್ಸ್ ಬಂದಿರುತ್ತೆ ಮೇಡಮ್. ಮತ್ತೆ ನಮ್ಮ ಆಲೋಚನೆಗಳು ಸ್ಟಾಪ್ ಆಗಕ್ಕೆ 45 minutes ಬೇಕು. ಆಮೇಲೆ ಎಲ್ಲ ಬೇರೆ ಎಲ್ಲ ಸ್ಟಾರ್ಟ್ ಆಗೋದು. ನೀವು ಇನ್ನೂ ಬಸ್ ಹತ್ತಿದೀರಾ, ಬಸ್ ಸ್ಟಾರ್ಟ್ ಆಗಿಲ್ಲ, ಹತ್ತಿ ಇಳಿದ್ಬಿಟ್ರೆ ಹೋಗಕ್ ಆಗತ್ತಾ ಮುಂದೆ? ಇಲ್ಲ ಅಲ್ವಾ? ಬಸ್ ಆಗ್ಬೇಕು, ಅದು ಟ್ರಾವೆಲ್ ಮಾಡ್ಬೇಕು, ಆಮೇಲೆ ನೀವು ಡೆಸ್ಟಿನೇಷನ್ ರೀಚ್ ಆಗ್ತೀರ. ಅದೇ ರೀತಿಯಾಗಿ ಅದಕ್ಕೆ ಯಾಕೆ ಹೇಳ್ತೀನಿ, ಏನೇ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು, ಏನೇ ತೊಂದ್ರೆ ಇದ್ರು ಮಿನಿಮಮ್ 3 hours 1 sitting ಅಲ್ಲಿ ಮಾಡಿ, ಮಿನಿಮಮ್ 41 days ಮಾಡಿ. ನೀವೇನ್ ಅನ್ಕೊಂತೀರೋ ಅದು ಆಗತ್ತೆ. ಶಕ್ತಿ ಬೇಕಲ್ವಾ? ಎಸ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಮ್ಯಾಮ್. ಮಾಸ್ಟರ್ಸ್, ಇವತ್ತಿನ ಒಂದು ಧ್ಯಾನ ಹಂಚಿಕೆ ತುಂಬಾ ಅದ್ಭುತವಾಗಿ ಆಗಿದೆ. ಮೇಡಮ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿಗೆ ಇಲ್ಲಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್.